ಎಂ.ಟೆಕ್ ಪವರ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ನಾನು. ಸೊ ಎಂ.ಟೆಕ್ ಆದ ನಂತರ ನನಗೆ ಸರ್ಕಾರಿ ಉದ್ಯೋಗ ತಗೋಬೇಕು ಅಂತ ಹೇಳಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಾನೆ ಪ್ರಿಪರೇಷನ್ ಮಾಡ್ತಾ ಇದ್ದು. ಸೊ ಅಲ್ಲೂ ನನಗೆ 3 ಗೌರ್ಮೆಂಟ್ ಆಫರ್ ನನಗೆ ಸಿಕ್ಕಿದೆ. ಹೌದು, ಇದು ಎಲ್ಲ ನಾವು ಬಕ್ರೀದ್ಗಂತಾನೆ ಸಾಕಿರೋದು. ಇಲ್ಲಿ ನಿಮ್ಗೆ ಮೇಜರ್ ಆಗಿ ಅಮೀನ್ಗಡ ಎಳಗ ಕುರಿಗಳಿದೆ, ಮತ್ತೆ ಡೆಕ್ಕನಿ ಇದೆ, ಮತ್ತೆ ನಾರಿ ಸುವರ್ಣ ಇದೆ. ಸೊ ನಾವು ಬಕ್ರೀದಿಗೆ ಈ ಸಲ 250 ಕುರಿಗಳು ನಮ್ಮಲ್ಲಿ ಸಾಕಿದೀವಿ. ಮತ್ತೆ ಫೀಮೇಲ್ ಬ್ರೀಡಿಂಗ್ ಸೆಕ್ಷನ್ ಇದೆ. ಮತ್ತೆ ನಮ್ಮಲ್ಲಿ ಫಾರಿನ್ ಬ್ರೀಡ್ಗಳು, ವೇರಿಯಸ್ ವೆರೈಟಿ ಶೀಪ್ಸ್ಗಳು ಅವೈಲಬಲ್ ಇದೆ ಸರ್. ನಮ್ಗೆ ಏನಾದ್ರೂ ಬಿಸ್ನೆಸ್ ಬೇರೆ ಏನಾದ್ರೂ ಮಾಡಬೇಕು ಅದರ್ ದನ್ ಅಂತ ವಿಚಾರ ಮಾಡ್ತಿದ್ದಾಗ ಈ ಸ್ಟಾರ್ಟ್ ಮಾಡೋದಕ್ಕಿಂತ 1 ಇಯರ್ ಮುಂಚಿತವಾಗಿ ನಾವು ಆಲ್ ಓವರ್ ಕರ್ನಾಟಕ ಎಲ್ಲ ಸ್ಟಡಿ ಮಾಡಿದೀವಿ. ಅಂದ್ರೆ ಶೀಪ್ ಫಾರ್ಮಿಂಗ್ ಹೇಗಿರತ್ತೆ, ಸೊ ಅದನ್ನ ನಾವ್ ಹೇಗ್ ಮಾಡ್ಬೇಕು, ಅದ್ರ ನಮ್ಗೆ ಏನಾದ್ರು ಪ್ರಾಫಿಟ್ ಆಗತ್ತಾ, ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಪ್ರತಿಯೊಂದೊಂದು ಅನಾಲಿಸಿಸ್ ಮಾಡಿ ಆಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು. ತುಂಬಾ ರಿಸರ್ಚ್ 1 ಇಯರ್ ರಿಸರ್ಚ್ ಮಾಡಿದೀವಿ ಸರ್. ನಾವು ಆಕ್ಚುಲ್ ಪ್ರಾಪರ್ ಪ್ಲಾನಿಂಗ್ ಮಾಡ್ಬೇಕು ಸರ್. ಮೇನ್ ಮಾರ್ಕೆಟಿಂಗ್ ಮತ್ತೆ ಮೊಟಾಲಿಟಿ ರೇಟ್ ಕಮ್ಮಿ ಮಾಡ್ಕೊಳ್ಳೋ ಅಂತದ್ದು, ಫೀಡ್ ಮ್ಯಾನೇಜ್ಮೆಂಟ್, ಇದೆಲ್ಲ ನೀವು ಕರೆಕ್ಟ್ ಆಗಿ ಸಿಂಕ್ ಮಾಡಿದ್ರೆ ನಿಮ್ಗೆ ಆದಷ್ಟು ಖರ್ಚು ಕಮ್ಮಿ ಆಗತ್ತೆ ಮತ್ತೆ ಪ್ರಾಫಿಟ್ ಜಾಸ್ತಿ ಆಗತ್ತೆ. ಇದೆಲ್ಲ ಪ್ರಾಪರ್ ಆಗಿ ಮಾಡಿದ್ರೆ ನಿಮ್ IT ಡಬಲ್ ಪ್ಯಾಕೇಜ್ ಎಲ್ಲಿ ಸಿಗತ್ತೆ ಸರ್. ಒಂದೊಂದ್ ಸೆಕ್ಷನ್ ಮಾಡ್ಕೊಂಡಿದೀವಿ ನಾವು. ಲೈಕ್ ಬ್ರೀಡಿಂಗ್ ಗೆ 1 ಸೆಕ್ಷನ್, ಒಂದೊಂದ್ ತಳಿಗ್ ಒಂದೊಂದ್ ತರ ಮಾಡ್ಕೊಂಡಿದೀವಿ. ಒಟ್ಟು 3,500 ಸ್ಕ್ವೇರ್ ಫೀಟ್ ಶೆಡ್ ಇದೆ ಸರ್ ನಮ್ದಿಲ್ಲಿ. ಸರ್ ಶೀಪ್ ಫಾರ್ಮಿಂಗ್ ಲಾಭದಾಯಕ ಇದೆ, ಮತ್ತೆ ಶೀಪ್ ಫಾರ್ಮಿಂಗು ಅಷ್ಟು ಈಸಿಯಾಗಿ ಸಕ್ಸಸ್ಫುಲ್ ಆಗೋದಿಲ್ಲ. ಕನ್ಸಿಸ್ಟೆನ್ಸಿ ಬೇಕು, ಕಂಟಿನ್ಯೂಟಿ ಬೇಕಾಗುತ್ತೆ ಸರ್. ಯಾಕಂದ್ರೆ ಯೂಶುವಲ್ ಆಗಿ ಅರೌಂಡ್ 250 ಅನಿಮಲ್ಸ್ಗೆ ನಮ್ಮ ಬಕ್ರೀದ್ ಟ್ರಾನ್ಸಾಕ್ಷನ್ ಆಲ್ಮೋಸ್ಟ್ ಅರೌಂಡ್ 1 crore ಇದೆ. 1 crore ಇದೆ. 1 crore ಇದೆ. ಮೇಡಮ್ ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಪರಿಚಯ ಮೇಡಮ್? ಸರ್ ನನ್ನ ಹೆಸರು ಭವ್ಯ, ನಾನು ಎಂ.ಟೆಕ್ ಗೋಲ್ಡ್ ಮೆಡಲಿಸ್ಟ್. ಸೊ ಗೋಲ್ಡ್ ಮೆಡಲ್ ಇನ್ ಪವರ್ ಎಲೆಕ್ಟ್ರಾನಿಕ್ಸ್. ಸೊ ನಮ್ದು ಎಸಲೆಂಟ್ ಶೀಪ್ ಅಂಡ್ ಗೋಟ್ ಫಾರ್ಮ್ ಅಂತ. ಇದು ಲೊಕೇಟ್ ಆಗಿರೋದು ಸಿಂಪಾಡಿಪುರ, ಮದ್ರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸೊ ಕಳೆದ 4.5 ವರ್ಷದಿಂದ ನಾವು ಇಲ್ಲಿ ಶೀಪ್ ಫಾರ್ಮಿಂಗ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಒಂದು 6 ರಿಂದ 8 ವೆರೈಟಿ ಆದಂತಹ ಶೀಪ್ಸ್ಗಳು ಮತ್ತೆ ಗೋಟ್ಗಳು ಅವೈಲಬಲ್ ಇದೆ. ಮೇಡಮ್ ಗೋಲ್ಡ್ ಮೆಡಲಿಸ್ಟ್ ಅಂದ್ರಿ, ಗೋಲ್ಡ್ ಮೆಡಲಿಸ್ಟ್ ಆಗಿ ಈಗ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ. ಏನಿದು ವಿಚಿತ್ರ ಅನ್ಸ್ತಾ ಇದೆ ನನಗೆ. ಯಾಕೆಂದ್ರೆ ಗೋಲ್ಡ್ ಮೆಡಲಿಸ್ಟ್ ಆದವ್ರು ಯಾವ್ದೋ ಸರ್ಕಾರಿ ಅಧಿಕಾರಿನೋ ಅಥವಾ ಬೇರೆ ಎಲ್ಲೋ ಬೇರೆ ಹುದ್ದೆಯಲ್ಲಿ ಇರೋದು ನೋಡಿದೀನಿ. ಆದ್ರೆ ನೀವು ಅದೆಲ್ಲವೂ ಬಿಟ್ಟು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ, ಏನಿದ್ರ ಮರ್ಮ? ಸರ್ ನಾನು ಎಂ.ಟೆಕ್ ಪವರ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ನಾನು. ಸೊ ಎಂ.ಟೆಕ್ ಆದ ನಂತರ ನನಗೆ ಸರ್ಕಾರಿ ಉದ್ಯೋಗ ತಗೋಬೇಕು ಅಂತ ಹೇಳಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಾನೆ ಪ್ರಿಪರೇಷನ್ ಮಾಡ್ತಾ ಇದ್ದು. ಸೊ ಅಲ್ಲೂ ನನಗೆ 3 ಗೌರ್ಮೆಂಟ್ ಆಫರ್ ನನಗೆ ಸಿಕ್ಕಿದೆ. ಹೌದು, ಹೌದು. 2 ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 2. ಸೊ ಮತ್ತೆ ನನಗೆ ಲ್ಯಾಂಡ್ ಸರ್ವೇಯರ್ ಅಲ್ಲಿ 3 ನನಗೆ 1:1 ಅಲ್ಲಿ ಸೆಲೆಕ್ಷನ್ ಆಗಿದ್ದು. ನಾನು ಅದಕ್ಕೆ ಹೋಗಿದ್ದಿಲ್ಲ. ಯಾಕೆ ಸರ್? ಯಾಕೆ ಅಂತ ಅಂದ್ರೆ ನಮ್ದು ಕ್ರೈಟೀರಿಯಾಗಳಿಗೆ, ನನ್ನ ಕೆಲವೊಂದೊಂದು ಯೋಚನೆಗಳಿಗೆ ಅದು ಅಡ್ಜಸ್ಟ್ ಆಗೋದಿಲ್ಲ ಅಂತ ಅನ್ಸ್ತು. ಸೊ ಎಕ್ಸಾಮ್ ಬರ್ದಿದ್ದು, ಸೆಲೆಕ್ಷನ್ ಆಗಿದ್ದು ಆಯ್ತು. ಸೊ ಆಮೇಲೆ ರೆಕ್ರೂಟ್ಮೆಂಟ್ ಅಲ್ಲಿ ನನ್ಗೆ ಏನಂದ್ರೆ ನಂದು ಆಫೀಸರ್ ಕೈಂಡ್ ಲೈಕ್ KS ಆಫೀಸರ್ ಈ ತರ ಇಂಟೆನ್ಷನ್ ಇದ್ದಿದ್ದು. ಸೊ KS ಅಲ್ಲಿ ಏನಾಗ್ತಿದೆ ಅಂತ ಅಂದ್ರೆ ಎವ್ರಿ ವರ್ಷ ಕಾಲ್ ಫಾರ್ಮ್ ಆಗೋದಿಲ್ಲ ಕರೆಕ್ಟ್ ಆಗಿ. ಆ ರೆಕ್ರೂಟ್ಮೆಂಟ್ ಪ್ರೋಸೆಸ್ ತುಂಬಾ ಟೈಮ್ ತಗೊಳುತ್ತೆ. ಸೊ ಆ ಟೈಮಲ್ಲೇ ನಾವು ಶೀಪ್ ಫಾರ್ಮಿಂಗ್ ನ ಸ್ಟಾರ್ಟ್ ಮಾಡಿದ್ದು. ನಾನು ಓದ್ತಾ ಇರೋಂತ ಟೈಮಲ್ಲಿ. ಯಾಕಂದ್ರೆ ಸರ್ಕಾರಿ ಕೆಲಸ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಪಂಚವಾರ್ಷಿಕ ಯೋಜನೆ ತರ. ನಾವು 5-6 ವರ್ಷ ಕಾಯ್ತಾ ಕೂತ್ಕೊಂಡ್ರು ಅದು ನಮ್ಗೆ ಲೆಟರ್ ಸಿಗೋದಕ್ಕೆ ತುಂಬಾ ಲೇಟ್ ಆಗತ್ತೆ. ಸೊ ಅದಕ್ಕೋಸ್ಕರನೇ ಫೋಕಸ್ ಮಾಡೋದ್ ಬೇಡ, ಅದ್ರ ಜೊತೆಗೆ ಬೇರೆ ಆಲ್ಟರ್ನೇಟಿವ್ ಏನಾದ್ರು ಬಿಸ್ನೆಸ್ ಮಾಡೋಣ ಅನ್ನೋ ಕಾನ್ಸೆಪ್ಟಿಗೆ ನಾ ಎಲ್ಲ ಸರ್ಚ್ ಮಾಡಿ ನನಗೆ ಮನೆ ಹತ್ರನೇ ಅನುಕೂಲ ಆಗೋಂಥದ್ದು ಏನಿದೆ ಅಂತ ಅಂದಾಗ ನನಗೆ ಓಕೆ ಅಂತ ಅನ್ಸಿದ್ದು ಶೀಪ್ ಫಾರ್ಮಿಂಗು. ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಟ್ರೈ ಮಾಡ್ತಾನೆ ಇದು ಮಾಡಿದ್ರಿ? ಎಕ್ಸಾಮ್ಸಿಗೆ ಓದ್ತಾನೆ ನಾನು ಓದೋ ಟೈಮಲ್ಲೇ ಸ್ಟಾರ್ಟ್ ಮಾಡಿದ್ದು ಶೀಪ್ ಫಾರ್ಮಿಂಗ್. ಯಾಕೆ ಮಾಡ್ಬೇಕು ಅನ್ಸ್ತು ಸರ್? ಶೀಪ್ ಫಾರ್ಮಿಂಗ್ ಅಂತ ಅಂದ್ರೆ ಕಡಿಮೆ ಟೈಮ್ ತಗೊಳತ್ತೆ. ಸೊ ಬೆಳಗಿಂದ ಸಾಯಂಕಾಲ ಎಲ್ಲ ಮಾಡೋ ಅಂತ ಕೆಲಸ ಏನಿಲ್ಲ. ಸೊ ಒಂದ್ ದಿನದಲ್ಲಿ 5 hour ಆಗತ್ತೆ. ಮಾರ್ನಿಂಗ್ 1 to 1.5 hour, ಈವ್ನಿಂಗ್ 1 to 1.5 hour ಆದ್ರೆ ಆ ಕೆಲಸ ಮುಗಿಯುತ್ತೆ. ಸೊ ನಾವು ಶೀಪ್ ಫಾರ್ಮಿಂಗ್ ಜೊತೆಗೆ ಬೇರೆ ಆಕ್ಟಿವಿಟಿನೂ ಕಾನ್ಸಂಟ್ರೇಷನ್ ಮಾಡ್ಬೋದು. ಈಗ ನಮ್ಗೆ ಶೀಪ್ ಫಾರ್ಮಿಂಗ್ ಅಲ್ಲೂ ಒಂದು ಪ್ರಾಫಿಟ್ ಬರ್ತಾ ಇರತ್ತೆ, ಮತ್ತೆ ಬೇರೆ ಏನ್ ಮಾಡ್ಬೋದು ಅಂತ ವಿಚಾರ ಮಾಡೋದಕ್ಕೆ ಮತ್ತೆ ಮನೆಗೂ ಎಲ್ಲ ಅನುಕೂಲ ಆಗತ್ತೆ. ಸೊ ಹಾಗಾಗಿ ಶೀಪ್ ಫಾರ್ಮಿಂಗ್ ಬೆಸ್ಟ್ ಅಂತ ಹೇಳಿ ನಾವು ಶೀಪ್ ಫಾರ್ಮಿಂಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಎಷ್ಟಿದೆ ನಿಮ್ಮ ಕುರಿಗಳು, ಅದರಲ್ಲಿ ಸಾಧಕ ಬಾಧಕಗಳೇನು ಅನ್ನೋದನ್ನ ಸಂಪೂರ್ಣವಾಗಿ ನಮ್ಮ ವೀಕ್ಷಕರಿಗೆ ವಿವರಿಸಬಹುದಾ? ಸರ್ ನಮ್ಮಲ್ಲಿ ಈಗ ಪ್ರೆಸೆಂಟ್ 350+ ಶೀಪ್ಸ್ ಇದೆ. 350 ಕುರಿಗಳು, 350ಕ್ಕಿಂತ ಹೆಚ್ಚಿದೆ ಕುರಿಗಳು. ಇದು ಯಾವ ತಳಿ ಮೇಡಮ್?
ಸರಿ, ಇದು ಎಲ್ಲ ನಾವು ಬಕ್ರೀದ್ಗಂತಾನೆ ಸಾಕಿರೋದು. ಇಲ್ಲಿ ನಿಮ್ಗೆ ಮೇಜರ್ ಆಗಿ ಅಮೀನ್ಗಡ ಎಳಗ ಕುರಿಗಳಿದೆ, ಮತ್ತೆ ಡೆಕ್ಕನಿ ಇದೆ, ಮತ್ತೆ ನಾರಿ ಸುವರ್ಣ ಇದೆ. ಸೊ ನಾವು ಬಕ್ರೀದಿಗೆ ಈ ಸಲ 250 ಕುರಿಗಳು ನಮ್ಮಲ್ಲಿ ಸಾಕಿದೀವಿ. ಮತ್ತೆ ಫೀಮೇಲ್ ಬ್ರೀಡಿಂಗ್ ಸೆಕ್ಷನ್ ಇದೆ. ಮತ್ತೆ ನಮ್ಮಲ್ಲಿ ಫಾರಿನ್ ಬ್ರೀಡ್ಗಳು, ವೇರಿಯಸ್ ವೆರೈಟಿ ಶೀಪ್ಸ್ಗಳು ಅವೈಲಬಲ್ ಇದೆ ಸರ್ ನಮ್ಮಲ್ಲಿ. ಕಷ್ಟ ಆಗ್ಲಿಲ್ವಾ ಮೇಡಮ್ ಕುರಿ ಸಾಕಾಣಿಕೆ? ಯಾಕೆಂದ್ರೆ ನೀವು ಏನು ಫಸ್ಟ್ ಇಂದ ಏನು ಇದನ್ನ ಸಾಕಾಣಿಕೆ ಬಗ್ಗೆ ಏನು ಗೊತ್ತೂ ಇರ್ಲಿಲ್ಲ, ಆ ತರದೇನು ಆಗೇ ಇರ್ಲಿಲ್ಲ. ಸರ್ ಸಡನ್ಲಿ ರಿಸರ್ಚ್ ಅಂಡ್ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದ? ಸರ್, ನಮ್ಮನೇಲಿ ಯಾರು ಕುರಿ ಸಾಕಾಣಿಕೆ ಏನು ಮಾಡಿಲ್ಲ. ಅಂದ್ರೆ ನಮ್ಮ ಫಾದರ್ ಅವರು ಗೌರ್ಮೆಂಟ್ ಅಫಿಷಿಯಲ್ಸ್. ಹೌದಾ? ಓಕೆ. ಅಂದ್ರೆ ನಮ್ಮ ಮಮ್ಮಿ ಹಸುನ ಸಾಕಾಣಿಕೆ ಮಾಡ್ತಾ ಇದ್ರು. ನಾವು ಚಿಕ್ಕ ಮಕ್ಳಿದ್ದಾಗಿಂದ ಹಸು ಒಂದು ನಮ್ಮ ಮನೇಲಿ ಇತ್ತು ಹೊರತು ಈ ಕುರಿ ಮೇಕೆ ಈ ತರ ಎಲ್ಲ ಏನು ಇರ್ಲಿಲ್ಲ. ಸೊ ನಾವು ಕುರಿ ಏನಾದ್ರೂ ಬಿಸ್ನೆಸ್ ಬೇರೆ ಏನಾದ್ರೂ ಮಾಡ್ಬೇಕು ಅದರ್ ದನ್ ಅಂತ ವಿಚಾರ ಮಾಡ್ತಿದ್ದಾಗ, ಈ ಸ್ಟಾರ್ಟ್ ಮಾಡೋದಕ್ಕಿಂತ 1 year ಮುಂಚಿತವಾಗಿ ನಾವು ಆಲ್ ಓವರ್ ಕರ್ನಾಟಕ ಎಲ್ಲ ಸ್ಟಡಿ ಮಾಡಿದೀವಿ. ಅಂದ್ರೆ ಶೀಪ್ ಫಾರ್ಮಿಂಗ್ ಹೇಗಿರತ್ತೆ, ಸೊ ಅದನ್ನ ನಾವ್ ಹೇಗ್ ಮಾಡ್ಬೇಕು, ಅದ್ರ ನಮ್ಗೆ ಏನಾದ್ರು ಪ್ರಾಫಿಟ್ ಆಗತ್ತಾ, ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಪ್ರತಿಯೊಂದೊಂದು ಅನಾಲಿಸಿಸ್ ಮಾಡಿ ಆಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು. ತುಂಬಾ ರಿಸರ್ಚ್ 1 year ರಿಸರ್ಚ್ ಮಾಡಿದೀವಿ ಸರ್ ನಾವು. ಮಾಡಿದ್ಮೇಲೆ ಇದನ್ನ ಅದು ಮಾಡಿದ್ದಾದ್ಮೇಲೆ ಸರ್ ನಾವು ಅನಾಲಿಸಿಸ್ ಮಾಡ್ಬೇಕಾದ್ರೆ ಇವಾಗ ಒಂದು IT ನವರೆಗೂ ಆಕ್ಚುಲ್ ಆಗಿ ಪ್ಯಾಕೇಜ್ ಬರೋದಿಲ್ಲ. ಅಂದ್ರೆ ಸರ್ ಈಗ ನಾನು IT ಪ್ಯಾಕೇಜ್ ಅಂತ ಹೇಳಿದ ತಕ್ಷಣ ಕೆಲವೊಬ್ಬೊಬ್ರಿಗೆ ಇಷ್ಟು ಬಂದ್ಬಿಡತ್ತ ಶೀಪ್ ಫಾರ್ಮಿಂಗ್ ಅಲ್ಲಿ ಅನ್ನೋದು ಮೈಂಡ್ ಸೆಟ್ ಇದೆ. ನನಗೂ ಅದೇ ಪ್ರಶ್ನೆ ಇದೆ. ಹಾ ಸರ್, ಬಟ್ ಆದ್ರೆ ಏನಾಗತ್ತೆ ಅಂದ್ರೆ ಆಕ್ಚುಲ್ ಪ್ರಾಪರ್ ಪ್ಲಾನಿಂಗ್ ಮಾಡ್ಬೇಕು ಸರ್. ಮೇನ್ ಮಾರ್ಕೆಟಿಂಗ್, ಮತ್ತೆ ಮೊಟಾಲಿಟಿ ರೇಟ್ ಕಮ್ಮಿ ಮಾಡ್ಕೊಳ್ಳೋ ಅಂಥದ್ದು, ಫೀಡ್ ಮ್ಯಾನೇಜ್ಮೆಂಟು, ಇದೆಲ್ಲ ನೀವು ಕರೆಕ್ಟ್ ಆಗಿ ಸಿಂಕ್ ಮಾಡಿದ್ರೆ ನಿಮ್ಗೆ ಆದಷ್ಟು ಖರ್ಚು ಕಮ್ಮಿ ಆಗತ್ತೆ, ಮತ್ತೆ ಪ್ರಾಫಿಟ್ ಜಾಸ್ತಿ ಆಗತ್ತೆ. ಯೂಶುವಲ್ ಆಗಿ ತುಂಬಾ ರೈತರು ಸಾಕ್ತಾರೆ ಸರ್, ಅವರಿಗೆ ಅವರು ಅನ್ಕೊಂಡಷ್ಟು ಮಟ್ಟಕ್ಕೆ ಪ್ರಾಫಿಟ್ ಸಿಗೋದಿಲ್ಲ. ಯಾಕಂತ ಅಂದ್ರೆ ಅವರೆಲ್ಲ ಪ್ರಾಫಿಟ್ ಮಧ್ಯವರ್ತಿಗಳನ್ನೇ ತಗೋತಾರೆ. ಸೊ ಈ ಮಧ್ಯವರ್ತಿಗಳನ್ನ ಕಡಿಮೆ ಮಾಡ್ಬೇಕು. ನಾವು ಡೈರೆಕ್ಟ್ ನಾವೇನು ಸಾಕಾಣಿಕೆಯಿಂದ ಕಸ್ಟಮರಿಗೆ ರೀಚ್ ಆಗೋ ತರ ನಾವು ಅನಿಮಲ್ಸ್ಗಳನ್ನ ಮಾರೋದಾಗ್ಲಿ, ಮ್ಯಾನೇಜ್ಮೆಂಟ್ ಮಾಡೋದಾಗ್ಲಿ, ಇದೆಲ್ಲ ಪ್ರಾಪರ್ ಆಗಿ ಮಾಡಿದ್ರೆ ನಿಮ್ IT ಡಬಲ್ ಪ್ಯಾಕೇಜ್ ಎಲ್ಲಿ ಸಿಗತ್ತೆ ಸರ್? IT ಡಬಲ್ ಪ್ಯಾಕೇಜ್ ಸಿಗತ್ತೆ. ಖಂಡಿತ ಸಿಗುತ್ತೆ. ಖಂಡಿತ ಸಿಗತ್ತೆ. ಸೊ ಹಾಗಿದ್ರೆ ವಿವರಿಸಬಹುದಾ ನಿಮ್ಮ ಎಷ್ಟು ಜಾಗದಲ್ಲಿ ನಿಮ್ಮ ಫಾರ್ಮ್ ಇದೆ, ಯಾವ್ಯಾವ ತಳಿ ಇದೆ, ನೀವು ಹೇಗೆ ಅದಕ್ಕೆ ಫೀಡ್ ಮಾಡ್ತೀರಾ, ಏನು ಅನ್ನೋದನ್ನ ಸಂಪೂರ್ಣ ವಿವರಿಸಬಹುದಾ? ಹಾ ಸರ್, ಹೇಳ್ತೀನಿ ಸರ್. ನಮ್ದು ಟೋಟಲ್ 3500 ಸ್ಕ್ವೇರ್ ಫೀಟ್ ಶೆಡ್ ಇದೆ. ಹೌದು, ಇಲ್ಲಿಂದ ನೋಡ್ತಾ ಇದ್ದೀರಿ. ಅಂದ್ರೆ ಒಂದೊಂದು ಸೆಕ್ಷನ್ ಮಾಡ್ಕೊಂಡಿದೀವಿ ನಾವು. ಲೈಕ್ ಬ್ರೀಡಿಂಗ್ ಗೆ 1 ಸೆಕ್ಷನ್, ಒಂದೊಂದ್ ತಳಿಗ್ ಒಂದೊಂದ್ ತರ ಮಾಡ್ಕೊಂಡಿದೀವಿ. ಒಟ್ಟು 3500 ಸ್ಕ್ವೇರ್ ಫೀಟ್ ಶೆಡ್ ಇದೆ ಸರ್ ನಮ್ದಿಲ್ಲಿ. ಹಾ, ಯಾವ ತಳಿ ಇದೆ ಮೇಡಮ್? ಇದು ಎಳಗ? ಇದೆಲ್ಲ ಅಮೀನ್ಗಡ ಎಳಗ ಸರ್. ಮತ್ತೆ ಇನ್ನ ಬೇರೆ ಬೇರೆ ಸರ್. ಇದು ಯಾವ್ದಕ್ಕೆ ಫೇಮಸ್ ಜಾಸ್ತಿ? ಸರ್ ಇದೆಲ್ಲ ಫೇಮಸ್ ಬಕ್ರೀದ್ಗಂತಾನೆ ಸಾಕಿರೋದು ನಾವು. ಮೀಟ್ ಪರ್ಪಸ್ಗೆ. ಅಂದ್ರೆ ವರ್ಷ ಪೂರ್ತಿ ನಾವು ಸಾಕಾಣಿಕೆ ಮಾಡಿರ್ತೀವಿ. ಬಕ್ರೀದ್ ಒಂದು ಮೂಮೆಂಟ್ ಅಲ್ಲಿ ಅಷ್ಟೇ ಮಾರ್ತೀವಿ ನಾವು, ಮಾಂಸಕ್ಕೆ ಆತರ ಎಲ್ಲ ಕೊಡೋದಿಲ್ಲ ಅದನ್ನ. ಅಂದ್ರೆ ಇದು ಆ ಹಬ್ಬದ ಟೈಮಿಗೆ ಮಾತ್ರ ನೀವು? ಅವರು ತುಂಬಾ ಇಷ್ಟ ಪಡ್ತಾರೆ ಸರ್. ಇದು ಕೊಂಬು ಸ್ಟ್ರಕ್ಚರ್ ಪ್ರತಿಯೊಂದೊಂದು ನೋಡಿ ಅವ್ರದ್ದು ಈ ತರನೇ ಬೇಕಂತ ಇರ್ತಾರೆ. ಯಾಕಂದ್ರೆ ನಾವು ಮಾಂಸಕ್ಕೆ ಕೊಟ್ರೆ ನಮ್ಗೆ ಅಷ್ಟು ವ್ಯಾಲ್ಯೂ ಆಗೋದಿಲ್ಲ. ಬಕ್ರೀದಲ್ಲಿ ಅವರು ಬ್ಯೂಟಿಗೆ ಇಂಪಾರ್ಟೆನ್ಸ್ ಕೊಡೋದ್ರಿಂದ ನಾವು ಯೂಶುವಲ್ ಆಗಿ ಸರ್ ಮೀಟಿಗೆ ಹೋಗುತ್ತೆ, ಬಟ್ ವ್ಯಾಲ್ಯೂ ಜಾಸ್ತಿ ಇರತ್ತೆ. ನಾವು ಯೂಶುವಲ್ ಆಗಿ ಮಾಂಸ ಕೊಡೋ ರೇಟ್ಗಿನ್ನ ಬಕ್ರೀದಿ ಕೊಡೋ ಅಂತ ಟಗರುಗಳ ರೇಟ್ ಜಾಸ್ತಿ. ಬಕ್ರೀದ್ ಹಬ್ಬಕ್ಕೆ ಹಾ ಬೇರೆ ತಿಂಗಳು ಕೊಡೋಕ್ಕಿಂತ ಬಕ್ರೀದ್ ತಿಂಗಳಲ್ಲಿ ಕೊಟ್ರೆ ಜಾಸ್ತಿ ಇರತ್ತೆ ಸರ್ ನಮ್ಗೆ. ನೀವು ಎಷ್ಟು ಸಾಕಿದ್ದೀರಾ? ಎಷ್ಟಿದೆ ಇದು? ಸರಿ, ಇದು ನಮ್ಗೆ 250 ಅನಿಮಲ್ಸ್ ಇದೆ ಸರ್. 250. ಈ ಸೆಕ್ಷನ್ ಅಲ್ಲಿ ನಿಮ್ಗೆ 110 ಇದೆ. ಇನ್ನ ರಿಮೈನಿಂಗ್ ಬೇರೆ ಕಡೆ ಇದೆ. ಸರ್ ನಾವು ಮಧ್ಯದಲ್ಲಿ ಮಾಂಸಕ್ಕೆ ಆತರ ಎಲ್ಲ ನಾವು ಕುರಿಗಳನ್ನ ಕೊಡೋದಿಲ್ಲ. ನಮ್ ಮೇನ್ ಇಂಟೆನ್ಷನ್ ಬಕ್ರೀದ್ಗೆ ನಾವು ಸೇಲ್ ಮಾಡ್ತೀವಿ. ಅರೌಂಡ್ 250-300 ಶೀಪ್ ವರ್ಗು ಬಕ್ರೀದ್ಗೆ ಸೇಲ್ ಆಗತ್ತೆ. ಮತ್ತೆ ಕೆಲವೊಂದೊಂದು ಫಾರಿನ್ ಬ್ರೀಡ್ಗಳು ಅಥವಾ ರೈತರಿಗೆ ಉಪಯೋಗ ಅಂತ ಬ್ರೀಡ್ಗಳನ್ನ ನಾವಿಲ್ಲಿ ಮಾಡ್ತೀವಿ. ಸೊ ಅದನ್ನ ಕಾನ್ಸಂಟ್ರೇಷನ್ ಮಾಡ್ತೀವಿ. ನಮ್ದು 2 ಕಾನ್ಸೆಪ್ಟ್, ಒಂದು ಬ್ರೀಡಿಂಗ್ ಇದೆ, ಒಂದು ಬಕ್ರೀದ್ ಇದೆ. ಸೊ ಯಾಕಂತ ಅಂದ್ರೆ ಸರ್ ನಾವು ಮಾಂಸಕ್ಕೆಲ್ಲ ಕೊಟ್ಟಾಗ ನಾವ್ ಏನ್ ಅನ್ಕೊಂಡಿರ್ತೀವಿ, ಪ್ರಾಫಿಟ್ ಪರ್ಸೆಂಟೇಜ್ ಕಮ್ಮಿ ಇರತ್ತೆ. ಸೊ ಬಕ್ರೀದ್ ಟೈಮ್ ಅಲ್ಲಿ ಏನಾಗತ್ತೆ, ಪ್ರಾಫಿಟ್ ಪರ್ಸೆಂಟೇಜ್ ಜಾಸ್ತಿ ಇರತ್ತೆ. ಸೊ ಹಾಗಾಗಿ ನಮ್ದು ಬಕ್ರೀದ್ ಕಾನ್ಸಂಟ್ರೇಷನ್ ಇದೆ. ಎಷ್ಟಿದೆ ಮೇಡಮ್ ಟೋಟಲ್ ನಿಮ್ಮ ಹತ್ರ ಓವರ್ ಆಲ್? ಸರ್ ಓವರ್ ಆಲ್ 350 ಪ್ಲಸ್ ಇದೆ. ಅದರಲ್ಲಿ ಬಕ್ರೀದ್ಗಂತ ಈ ಸಲ 250 ಪ್ಲಸ್ ಟಗರುಗಳಿದೆ ನಮ್ಮಲ್ಲಿ. ಇದು ಸ್ಕ್ವೇರ್ ಫೀಟ್ ಆಗ್ಲೇ ಹೇಳಿದ್ರಿ ನೀವು? ಹಾ ಸರ್. ಎಷ್ಟು? 3500 ಸ್ಕ್ವೇರ್ ಫೀಟ್. 3000 ಸ್ಕ್ವೇರ್ ಫೀಟ್ ಅಲ್ಲಿ 350 ಕುರಿಗಳಿವೆ. ಸೊ ಇದು ಖರ್ಚೆಲ್ಲ ಹೇಗೆ ಮೇಡಮ್?
ಹೆಂಗ್ ನಿರ್ವಹಣೆ ಮಾಡ್ತೀರಾ? ಬಕ್ರೀದ್ ಹಬ್ಬಕ್ಕೆ ನಿಮಗೆ ಎಷ್ಟು ಸಿಗ್ಬೋದು? ಆ ಆಂಗಲ್ ಅಲ್ಲಿ ತೋರಿಸ್ಬೋದಾ? ಮತ್ತೆ ಯಾವ ತಳಿ ಇದೆ? ಹಾ ಸರ್. ಸರ್ ಇಲ್ಲಿ ನಾವು ಎಳಗ ಅಂದ್ರೆ ಒಂದೊಂದ್ ತಳಿ ಒಂದೊಂದ್ ಪ್ರೈಸ್ ಇರತ್ತೆ ಸರ್. ಈಗ ಎಳಗ ಅಂತ ಅಂದ್ರೆ ನಿಮ್ಗೆ 10,500 11,000 ಒಳ್ಳೆ ಮರಿಗಳು ಸಿಗತ್ತೆ ನಿಮ್ಗೆ ಬಕ್ರೀದ್ಗಂತ. ಬನ್ನಿ ಸರ್. ಬಕ್ರೀದಿಗೆ ನಾವು ಯೂಶುವಲ್ ಆಗಿ ಕೆಲವೊಂದೊಂದು ಅನಿಮಲ್ಸ್ಗಳನ್ನ ನಮ್ಮಲ್ಲೇ ಬ್ರೀಡ್ ಮಾಡ್ಕೋತೀವಿ. ಸೊ ಯಾಕಂದ್ರೆ 250 ಅಷ್ಟು ಬ್ರೀಡ್ ಆಗೋದಿಲ್ಲ. ಸೊ ಅರೌಂಡ್ ನಾವು ಎಳಗನು ಬ್ರೀಡ್ ಮಾಡ್ಕೋತೀವಿ, 150 ಅಷ್ಟು ಮಾಡ್ಕೋತೀವಿ. ಯೂಶುವಲ್ ಆಗಿ ನಿಮ್ಗೆ ಬಾಗಲಕೋಟೆ ಈ ಸೈಡ್ ಅಲ್ಲೆಲ್ಲ ಅಮೀನ್ಗಡ ಎಳಗನೆ ತಳಿನೇ ಅವೈಲಬಲ್ ಇದೆ. ಸೊ ಅಲ್ಲಿ ನಾವು ಒಂದು 10,500 11,000, ನಿಮ್ಗೆ ಇನ್ನ ತುಂಬಾ ಚೆನ್ನಾಗಿರೋ ಮರಿ ಬೇಕಂತ ಅಂದ್ರೆ ನಿಮ್ಗೆ 12,000 ಮರಿ ಸಿಗತ್ತೆ ಸರ್. ಅದೆಲ್ಲ 4.5 ಇಂದ 5 ತಿಂಗಳು ಮರಿ ಸಿಗತ್ತೆ. ಅದನ್ನ ನಾವು ತಗೊಂಡ್ ಬಂದು ವ್ಯಾಕ್ಸಿನೇಷನ್ ಎಲ್ಲ ಮಾಡ್ಕೋತೀವಿ. ವ್ಯಾಕ್ಸಿನೇಷನ್ ಎಲ್ಲ ಮಾಡ್ಕೊಂಡು ನಾವು ಸೆಟ್ ಮಾಡ್ಕೋತೀವಿ ನಮ್ಮ ಫಾರ್ಮ್ಗೆ. ನಾವು ಅಷ್ಟು ಅನಿಮಲ್ಸ್ ತಗೊಂಡ್ಬಂದಾಗ ಅದ್ರಲ್ಲಿ ಮೊಟಾಲಿಟಿ ಆಗತ್ತೆ. ನಾವು ಎಷ್ಟು ತಗೊಂಡ್ ಬರ್ತೀವೋ ಅಷ್ಟು ಉಳಿಯೋದಿಲ್ಲ ಇಲ್ಲಿ. ಸೊ ವ್ಯಾಕ್ಸಿನೇಷನ್ ಆಗಿ ಉಳಿದಂತಹ ಮರಿಗಳನ್ನ ನಾವು 1 ವರ್ಷ ಪೂರ್ತಿ ಸಾಕಾಣಿಕೆ ಮಾಡ್ತೀವಿ ಸರ್. ನಾವೇನ್ ಮಾಡ್ತೀವಿ ಅಂತಂದ್ರೆ ಫೀಡಿಂಗು ಫಸ್ಟ್ ಒಂದು 100 ಗ್ರಾಮಿಂದ ಸ್ಟಾರ್ಟ್ ಮಾಡ್ಕೊತೀವಿ, ಕಾನ್ಸಂಟ್ರೇಷನ್ ಫೀಡ್. ಸೊ ಹೋಗ್ತಾ ಹೋಗ್ತಾ ಎವ್ರಿ ಮಂತು 200 ಗ್ರಾಮು 250 ಗ್ರಾಮು. ಬಕ್ರಿ ಟೈಮ್ ಬರ್ಬೇಕಾದ್ರೆ ನಮ್ಗೆ 1 ಟೈಮಿಗೆ 500 ಗ್ರಾಮು ಆ ತರ ಕೊಡ್ತೀವಿ. ಅಂದ್ರೆ 2 ಟೈಮ್ಸ್ಗೆ ಅರೌಂಡ್ 1 kg ಅಷ್ಟು ಕಾನ್ಸಂಟ್ರೇಷನ್ ಫೀಡ್ ಕೊಡ್ತೀವಿ. ಸೊ ಹಾಗೆ ನಮ್ಮಲ್ಲಿ ಹೊಟ್ಟುಗಳು, ಈಗ ರಾಗಿ ಹುಲ್ಲು ಹೊಟ್ಟು ಈ ತರದನ್ನ ಕೊಡ್ತೀವಿ. ಕಡಲೆ ಹೊಟ್ಟು, ತುಗರಿ ಹೊಟ್ಟು, ಶೇಂಗಾ ಹೊಟ್ಟು, ಈ ತರ ಏನೇನ್ ಹೊಟ್ಟುಗಳು ಅವೈಲಬಲ್ ಇದೆ. ಮತ್ತೆ ನಮ್ಮ ಸೈಡ್ ಅಲ್ಲಿ ಹುರುಳಿ ಹೊಟ್ಟು ಸಿಗತ್ತೆ. ಇದನ್ನೆಲ್ಲ ಒಂದು ಪಾರ್ಟ್ ಕೊಡ್ತೀವಿ. ಮತ್ತೆ ರಾಗಿ ಹುಲ್ಲು ಮೇಜರ್ ಆಗಿ ನಾವು ಬೆಳಿತೀವಿ, ರಾಗಿ ಹುಲ್ಲು ಸಿಗುತ್ತೆ, ಅದನ್ನ ನಾವು ಕೊಡ್ತೀವಿ. ಸೊ ಈ ತರ ನಾವು ಮೇಂಟೈನ್ ಮಾಡ್ಕೊಂಡು ಬರ್ತೀವಿ. ಮತ್ತೆ ಅದಕ್ಕೆ ಲಿವರ್ ಫಂಕ್ಷನ್ ಆಗೋದಕ್ಕೆ, ಯಾಕಂದ್ರೆ ತುಂಬಾ ಫೀಡ್ ತಿಂತಾನೆ ಇರತ್ತೆ, ಲಿವರ್ ಫಂಕ್ಷನ್ ಆಗೋದಕ್ಕೆ ಮತ್ತೆ ಕ್ಯಾಲ್ಸಿಯಂ ಈ ತರ ಸಪ್ಲಿಮೆಂಟ್ ನ ಕೊಟ್ಕೊಡ್ತಾ ಹೋಗ್ತೀವಿ. ಇದಿಷ್ಟು ಅಂದ್ರೆ ನಾವು ಕುರಿ ಸಾಕೋದು. ಯಾವ್ದು ಸರ್ ಇದು? ಸರ್ ಇದು ಬೀಟಲ್ ಅಂತ. ಇದು ಪಂಜಾಬ್ ಬ್ರೀಡ್. ಇದು ನಮ್ಮ ಇಂಡಿಯನ್ ಬ್ರೀಡೇನೆ, ಫಾರಿನ್ ಬ್ರೀಡ್ ಅಲ್ಲ. ಸೊ ಏನಂತ ಅಂದ್ರೆ ಯೂಶುವಲ್ ಆಗಿ ನಾಟಿ ಗೋಟ್ಗಳು ನಿಮ್ಗೆ ಇಷ್ಟು ತೂಕ ಬರೋದಿಲ್ಲ, ನಿಮ್ಗೆ ತುಂಬಾ ಕಡಿಮೆ ತೂಕ ಬರುತ್ತೆ. ಸೊ ಇದಂದ್ರೆ ತುಂಬಾ ತೂಕನು ಬರುತ್ತೆ, ಮತ್ತೆ ಮಿಲ್ಕ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿರತ್ತೆ. ಹಾ ಸರ್, ಈ ಫೀಮೇಲ್ಸ್ ಅಲ್ಲಿ ಮಿಲ್ಕ್ ಬರತ್ತಲ್ಲ, ಸೊ ಈ ಮಿಲ್ಕ್ ಅಲ್ಲೂ ಒಂದು ಬಿಸ್ನೆಸ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಅರೌಂಡ್ 1 ಲೀಟರ್ ಆತರ ಮಿಲ್ಕ್ ಬರುತ್ತೆ. ಸೊ ಇದನ್ನ ಸಾಕೋದ್ರಿಂದ ರೈತರಿಗೆ ತುಂಬಾ ಅನುಕೂಲನೂ ಇದೆ, ಯಾಕಂತಂದ್ರೆ ಮಾಂಸ ಜಾಸ್ತಿ ಬರುತ್ತಲ್ಲ. ಸೊ ಹಾಗಾಗಿ ಸರ್ ಇದೆಲ್ಲ ಬೀಟಲ್ಲೇನೆ, ಇದೆಲ್ಲ ಅಮೃತ್ಸರ್ ಪಂಜಾಬ್ ಬೀಟಲ್ಸ್. ಇದೆಲ್ಲ ನಮ್ಮಲ್ಲೇ ಬ್ರೀಡಿಂಗ್ ಮಾಡಿಸಿರೋದು. ಯಾಕಂದ್ರೆ ಸರ್ ಫಸ್ಟ್ ನಮ್ ಬೆಂಗಳೂರು ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗೋದಿಲ್ಲ. ಅಷ್ಟು 3000 ಕಿಲೋಮೀಟರ್ಸ್ ಅನಿಮಲ್ಸ್ ನ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡಿ ಅದು ಇಲ್ಲಿ ಬಂದಿರತ್ತೆ ಅಂದಾಗ ನಾವು ಅರೌಂಡ್ 30 ಅನಿಮಲ್ಸ್ ತಗೊಂಡ್ ಬಂದಿದ್ವಿ. ಅದರಲ್ಲಿ 50% ಅಷ್ಟು ಮೊಟಾಲಿಟಿ ಆಯ್ತು. ಇನ್ ರಿಮೈನಿಂಗ್ ಉಳಿದಿರೋ ಅಂತದ್ರಲ್ಲಿ ನಾವೇ ಬ್ರೀಡಿಂಗ್ ಮಾಡಿಸ್ಕೊಂಡು ಇವಾಗ ಮರಿನೂ ಹಾಕಿದಾವೆ. ಸೊ ಈ ತರ ಎಲ್ಲ ಅನಿಮಲ್ ಸೆಟ್ ಮಾಡ್ಕೋಬೇಕಾದ್ರೆ ತುಂಬಾ ಕಷ್ಟ ಇರತ್ತೆ. ಅದೆಲ್ಲ ನೋಡ್ಕೊಂಡು ಮಾಡ್ಬೇಕಾಗತ್ತೆ ಸರ್. ಹಾ 8 ತರ ಬ್ರೀಡ್ ಇದೆ. ಬಕ್ರೀದ್ ಕಾನ್ಸಂಟ್ರೇಟ್ ಮತ್ತೆ ನಮ್ಮಲ್ಲಿ ಕೆಲವೊಂದೊಂದು ವೆರೈಟಿ ಇದೆ ಸರ್. ನಾರಿ ಸುವರ್ಣ, ಡಾರ್ಪರ್ ಈ ತರ ಇದೆ. ಇದೆಲ್ಲ ನಮ್ಮಲ್ಲೇ ಬ್ರೀಡ್ ಮಾಡಿಸ್ಕೋತೀವಿ. ರೈತರಿಗೆ ಬ್ರೀಡಿಂಗಿಗೆ ಅಂತ ಹೇಳಿ ಕೊಡ್ತೀವಿ ನಾವು. ರೈತರಿಗೆ ಕೊಡ್ತೀವಿ ಸರ್. ಈಗ ಕೆಲವೊಂದು ಡಾರ್ಪರ್ ನೇಚರ್ ಏನಿರತ್ತೆ ಅಂದ್ರೆ ಅದು ಸೌತ್ ಆಫ್ರಿಕನ್ ಬ್ರೀಡೇನೆ. ಇದಲ್ಲ, ಅಲ್ಲಿದೆ, ನಾನು ತೋರಿಸ್ತೀನಿ. ಅದ್ರದ್ದು ಬ್ರೀಡ್ನ ನಾವು ಫೀಮೇಲ್ಸ್ಗೆ ಹಾಕೊಂಡ್ರೆ ಊಟ ಅಂತ ಮರಿ ತುಂಬಾ ತೂಕ ಬರುತ್ತೆ. ಸೊ ಹಾಗಾಗಿ ನಾವು ಡಾರ್ಪರ್ ಬ್ರೀಡ್ನ ಕ್ರಾಸಿಂಗಿಗೆ ಅಂತ ಹೇಳಿ ತಗೊಂಡೋಗ್ತಾರೆ. ಸೊ ಆ ತರನು ಬ್ರೀಡ್ ಮಾಡ್ತೀವಿ. ನಾರಿ ಸುವರ್ಣ ತಳಿ, ಆ ತಳಿಗಳ ಬಗ್ಗೆ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ತರ ವೇರಿಯಸ್ ವೆರೈಟಿ ಶೀಟ್ಸ್ ಗಳು ಇದೆ ಸರ್. ಟೋಟಲ್ 350 ಇದೆ. 350 ಇದೆ. ನೀವು ಸರ್ಕಾರಿ ಹುದ್ದೆ ಬಿಟ್ಟು ಗೌರ್ಮೆಂಟ್ ಲಿಸ್ಟ್ ಆಗಿ ಈಗ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ. 350 ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ. ಓಕೆ, ಇದು ಲಾಭದಾಯಕನ ಮೇಡಮ್? ಸರ್ ಲಾಭದಾಯಕ. ರೈತರದ್ದು ಕಾಮನ್ ಪೀಪಲ್ ಯಾರದೇ ಆಗ್ಲಿ ಅಲ್ಟಿಮೇಟ್ಲಿ ಬರುವಂತದ್ದು ಲಾಭದಾಯಕ ಇದೆಯಾ? ಹೇಗೆ ನಿರ್ವಹಣೆ? ಖರ್ಚು ಜಾಸ್ತಿ ಆಗತ್ತೆ, ಲಾಭ ನಷ್ಟದ ಬಗ್ಗೆ ಎಲ್ಲರೂ ಕೂಡ ವಿಚಾರಿಸ್ತಾರೆ. ಸೊ ನೀವು ಅದನ್ನ ನಮ್ಮ ವೀಕ್ಷಕರಿಗೆ ವಿವರಿಸಬಹುದಾ? ಸರ್ ಶೀಪ್ ಫಾರ್ಮಿಂಗ್ ಲಾಭದಾಯಕ ಇದೆ. ಮತ್ತೆ ಶೀಪ್ ಫಾರ್ಮಿಂಗು ಅಷ್ಟು ಈಸಿಯಾಗಿ ಸಕ್ಸಸ್ಫುಲ್ ಆಗೋದಿಲ್ಲ. ಕನ್ಸಿಸ್ಟೆನ್ಸಿ ಬೇಕು, ಕಂಟಿನ್ಯೂಟಿ ಬೇಕಾಗುತ್ತೆ ಸರ್. ಯಾಕಂತಂದ್ರೆ ನಾವು ಫಸ್ಟ್ ಇಯರ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಕಡಿಮೆ ಅನಿಮಲ್ಸೇ ಇದ್ದಿದ್ದು. ಅರೌಂಡ್ ನಮ್ಗೆ 60 ಅನಿಮಲ್ಸ್ ಏನೋ ಇತ್ತು ನಾವು ಸ್ಟಾರ್ಟ್ ಮಾಡಿದಾಗ. ನಮ್ಗೆ ಅದನ್ನೇ ಮಾರ್ಕೆಟಿಂಗ್ ಮಾಡಕ್ ಆಗಿರ್ಲಿಲ್ಲ.
ಸೊ ಬಕ್ರೀದಲ್ಲಿ ನಾವು ಒಂದು 30 ಅನಿಮಲ್ಸ್ ಅಷ್ಟೇ ಇತ್ತು ಬಕ್ರೀದ್ಗೆ. 30 ಅನಿಮಲ್ಸ್ ಸಹ ಮಾರಕ್ಕಾಗಿಲ್ಲ. ಬಟ್ ಇವಾಗ 500 ಅನಿಮಲ್ಸ್ ಇದ್ರೂ ಸಹ ಮಾರ್ತೀವಿ ಯಾಕೆ ಅಂದ್ರೆ ಸರ್. ಫಸ್ಟ್ ಅಂದ್ರೆ ನಮ್ಗೆ ಮಾರ್ಕೆಟಿಂಗ್ ನಾಲೆಜ್ ಇರ್ಲಿಲ್ಲ. ಸುಮ್ನೆ ಶೀಪ್ ಫಾರ್ಮ್ ಸ್ಟಾರ್ಟ್ ಮಾಡಿದ್ವಿ. ಅನಿಮಲ್ಸ್ ಎಲ್ಲ ತುಂಬಾ ಚೆನ್ನಾಗೂ ಬಂತು. ಬಟ್ ಅದನ್ನ ಮಾರೋದು ಹೇಗೆ ಅನ್ನೋದು, ನಮಗೆ ಮಧ್ಯವರ್ತಿಗಳು ಬಂದು ಕೇಳೋ ಪ್ರೈಸಿಗೆ, ನಾವು ಸಾಕಿರೋ ಪ್ರೈಸಿಗೆ ಅಷ್ಟಿಗೆ ಈಕ್ವಲ್ ಆಗ್ಬಿಡತ್ತೆ ಸರ್. ನಮ್ಗೇನು ಪ್ರಾಫಿಟ್ ಸಿಗೋದೇ ಇಲ್ಲ. ನಮ್ ಫಸ್ಟ್ 1 year 2 year ನಮ್ಗೆ ಅದೇ ತರ ಆಗಿದೆ. ಸೊ ಅದಾದ್ಮೇಲೆ ನಾವು ಇವಾಗ ಎಷ್ಟು ಬೇಕಾದ್ರೂ ಮಾರ್ಬೋದು, ಒಂದು ಆ ತರ ಒಂದು ನಮ್ಗೆ ಸೀಕ್ವೆನ್ಸ್ ಸಿಕ್ಕಿದೆ. ಸೊ ಹಾಗಾಗಿ ಕುರಿ ಸಾಕಾಣಿಕೆ ಮಾಡೋ ಮೊದಲು ಏನ್ ತಿಳ್ಕೊಬೇಕು ಒಬ್ಬ ರೈತ? ಸರ್, ಕುರಿ ಸಾಕಾಣಿಕೆ ಮಾಡೋ ಮೊದಲು ರೈತ ಏನ್ ತಿಳ್ಕೊಬೇಕಂದ್ರೆ ಯಾವ್ದು ತಳಿ ಬೆಸ್ಟ್ ಅಂತ ತಿಳ್ಕೊಬೇಕು. ಸುಮ್ನೆ ಯಾವ್ಯಾವ್ದೋ ಸಾಕ್ಬಿಟ್ರೆ ಅವ್ರಿಗೆಲ್ಲದು ಪ್ರಾಫಿಟ್ ಆಗೋದಿಲ್ಲ. ಫಸ್ಟ್ ತಳಿ ಆಯ್ಕೆ ಇಂಪಾರ್ಟೆಂಟು. ಆಮೇಲೆ ಸರ್, ಈಗ ನಾವು ಫೀಡ್ ತುಂಬಾ ಫೀಡ್ ಕೊಟ್ಬಿಡೋದು, ನಮ್ ಫೀಡಲ್ಲೇ ಖರ್ಚಾಗ್ಬಿಡತ್ತೆ. ಬಟ್ ಅದು ಮಟನ್ಗೆ ಏನೂ ಆಗಿರೋದಿಲ್ಲ. ಸೊ ನಾವು ಫುಡ್ ಕನ್ವರ್ಷನ್ ರೇಷಿಯೋ ಇರತ್ತಲ್ಲ, ನಾವು ಎಷ್ಟು ಫೀಡ್ ಹಾಕ್ತಿವಿ ಅಷ್ಟು ಮಟನ್ ಆಗ್ಬೇಕದು ಅನಿಮಲ್ಗೆ. ಅಂದ್ರೆ ಫೀಡ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟು. ಮತ್ತೆ ಅನಿಮಲ್ಸ್ ಮೊಟಾಲಿಟಿ ಆಗಬಾರ್ದು ಸರ್. ಈಗ ಒಂದು 100 ಅನಿಮಲ್ ತಗೊಂಬಂದೆ, ನಾನು ಕೆಲವೊಂದೊಂದು ಶೆಡ್ ಅಲ್ಲಿ ಅಬ್ಸರ್ವ್ ಮಾಡಿದ್ದೀನಿ. ಅವ್ರು 1 year 2 year ಮಾಡ್ತಾರೆ, 3ನೇ ವರ್ಷಕ್ಕೆ ಅದು ಬಿಟ್ಬಿಡ್ತಾರೆ. ಯಾಕಂದ್ರೆ ಮೇಂಟೈನ್ ಮಾಡಕ್ ಆಗೋದಿಲ್ಲ. ಮತ್ತೆ ಅನಿಮಲ್ಸ್ಗಳು ಇವಾಗ ಅವ್ರಿಗೇನಾದ್ರೂ ಡಿಸೀಸ್ಡ್ ಅನಿಮಲ್ ಈ ತರ ಸಿಕ್ಕಿದಾಗ ಮ್ಯಾನೇಜ್ಮೆಂಟ್ ಮಾಡಕ್ ಬರೋದಿಲ್ಲ. ಸೊ ಹಾಗಾಗಿ ಶೆಡ್ ಅನಿಮಲ್ಲೇ ಸತ್ತೋಗಿರೋದಿದೆ ನಾನು ನೋಡಿರೋ ಪ್ರಕಾರ. ಸೊ ಮೇಯ್ನ್ ಅನಿಮಲ್ಸ್ ಸಾಯ್ಬಾರ್ದು ಸರ್. ಈಗ ಒಂದು 100 ಅನಿಮಲ್ಸ್ಗೆ 1 or 2 3 or 5 ಹೋದ್ರೂ ಅದು ನಾರ್ಮಲ್ ಅಂತಾನೆ ಹೇಳ್ಬೋದು. ಬಟ್ ಅದಕ್ಕಿಂತ ಹೆಚ್ಚಾಗಿ ಮೊಟಾಲಿಟಿ ಆದ್ರೆ ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ ಎಲ್ಲ ಅಲ್ಲೇ ಹೋಗ್ಬಿಡತ್ತೆ. ಸೊ ಮೇಯ್ನ್ ಮೊಟಾಲಿಟಿ ಕಮ್ಮಿ ಮಾಡಬೇಕು. ಆಮೇಲೆ ಥರ್ಡ್ ಬಂದ್ ಏನಾಗುತ್ತೆ, ಮಾರ್ಕೆಟಿಂಗ್ ಸರ್. ಮೇಯ್ನ್ ಮಾರ್ಕೆಟಿಂಗ್ ಕಾನ್ಸಂಟ್ರೇಷನ್ ಮಾಡಬೇಕು. ನೀವು ಮೊಟಾಲಿಟಿನೂ ಕಮ್ಮಿ ಮಾಡ್ತೀರಿ, ಫೀಡನ್ನು ಮ್ಯಾನೇಜ್ಮೆಂಟು ಚೆನ್ನಾಗಿ ಮಾಡ್ತೀರಿ, ಅನಿಮಲ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಅದನ್ನ ಮಾರ್ಕೆಟಿಂಗ್ ಮಾಡ್ಬೇಕಲ್ಲ. ಸೊ ಈಗ ನಮ್ ಬಕ್ರೀದ್ ಅಂತಾನೆ ತಗೋತೀವಿ ಅಂತ ಇಟ್ಕೊಳ್ಳೋಣ, 1 month ಡ್ಯೂರೇಷನ್ ಅಷ್ಟೇ ಇರತ್ತೆ. ಅದರಲ್ಲಿ ನೀವು ಅಷ್ಟು ಅನಿಮಲ್ಸ್ ನ ಹೇಗ್ ಮಾರ್ಕೆಟ್ ಮಾಡ್ತೀರಿ? ಸೊ ಮಾರ್ಕೆಟಿಂಗು ತುಂಬಾ ಇಂಪಾರ್ಟೆಂಟ್ ಸರ್. ನಮ್ದು ಮಾರ್ಕೆಟಿಂಗ್ ಅಂತಂದ್ರೆ ನಮ್ದು ಸೋಷಿಯಲ್ ಮೀಡಿಯಾದಲ್ಲೇ ಮಾರ್ಕೆಟ್ ಆಗತ್ತೆ. ಲೈಕ್ ಇವಾಗ ನಿಮ್ ತರನೇ ಯೂಟ್ಯೂಬ್ ಚಾನಲ್ ಅಲ್ಲಿ ಕೆಲವೊಬ್ಬೊಬ್ರು ಎಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೋತಾರೆ. ಸೊ ಅದರಿಂದನೇ ಜನರಿಗೆ ಒಬ್ಬೊಬ್ಬರಿಗೆ ನಮ್ಮ ಫಾರ್ಮಿಂಗ್ ಎಲ್ಲ ಪರಿಚಯ ಆಗಿ ಬಂದು ಇವಾಗ ಇಲ್ಲೇ ತಗೊಂಡೋಗ್ತಾರೆ ನಮ್ಮ ಫಾರ್ಮ್ ಇಂದ. ಸೊ ಈ ಒಂದು ಇಲ್ಲಿ ಸೇಲ್ ಆಗಿಲ್ಲ ಅಂತ ಪಕ್ಷದಲ್ಲಿ ನಾವು ಬೆಂಗಳೂರಲ್ಲಿ ಕೆಲವೊಂದೊಂದು ಮಾರ್ಕೆಟ್ ಇರತ್ತೆ. ಸೊ ಅಲ್ಲೇ ನಾವು ಸ್ಟಾಲ್ ಹಾಕೋದು. ಸೊ ಈ ತರ ಎಲ್ಲ ಮಾಡಿ ಮಾರ್ಕೋತೀವಿ ನಾವು. ಮಾರ್ಕೆಟಿಂಗ್ ತುಂಬಾ ಉಪಯುಕ್ತ ಆಗಿ ನಾವು ನೋಡ್ಕೋಬೇಕಾಗತ್ತೆ ಮೇನ್ ಆಗಿ. ಹೌದು ಸರ್. ಉಳಿದಂತೆ ಇನ್ನ ಈ ಫೀಡ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಾದ್ರೆ ನೀವು R&D ಮಾಡಿರೋ ಪ್ರಕಾರ ನೀವೇನ್ ಸ್ಪೆಷಲ್ ಫೀಡ್ ಕೊಡ್ತೀರಾ ಸರ್? ಫೀಡ್ ಅಂತ ಅಂದ್ರೆ ಸರ್, ಯೂಶುವಲ್ ಆಗಿ ನಮ್ ಬಕ್ರೀದು ಅಥವಾ ಫ್ಯಾಟ್ನಿಂಗ್ ಮಾಡ್ಬೇಕಂತ ಬಂದ್ರೆ ಎಲ್ಲ ಯೂಶುವಲ್ ಕೋಳಿ ಫೀಡ್ ನ ಹಾಕ್ತಾರೆ. ಕೋಳಿ ಫೀಡ್ ಅಂತ ಅಂದ್ರೆ ನಿಮಗೆ ಖರ್ಚುನು ಜಾಸ್ತಿ ಬೀಳತ್ತೆ, ಮತ್ತೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಸರ್. ನಾವು ಯೂಶುವಲ್ ಆಗಿ ಕೊಡೋದು ಜೋಳ ಮತ್ತೆ ಕಾಳುಗಳು. ನಮ್ಮಲ್ಲೇ ಹುರುಳಿ ಎಲ್ಲ ಬೆಳಿತೀವಿ. ಏನಾದ್ರೂ ಸಿಗ್ಲಿ, ನಮ್ಗೆ ಏನಾದ್ರೂ ವೇಸ್ಟ್ ಕಾಳುಗಳು ಸಿಕ್ಕತ್ತಾ ಅಥವಾ ಗೋಧಿ ಸಿಗತ್ತಾ, ಇದೆಲ್ಲ ನಾವು ಯೂಸ್ ಮಾಡ್ಕೋತೀವಿ. ಮತ್ತೆ ಹಿಂಡಿ ಈ ತರದೆಲ್ಲ ಆದಷ್ಟು ಫೀಡ್ಗೆ ಕಮ್ಮಿ ಆಗ್ಬೇಕು. ಸೊ ಆ ತರ ನಾವು ಫೀಡ್ ಕೊಡ್ತೀವಿ ಸರ್. ನಮ್ಮಲ್ಲಿ ಯೂಶುವಲ್ ಆಗಿ ಕೋಳಿ ಫೀಡ್ ಯಾವುದಕ್ಕೂ ಕೊಡೋದಿಲ್ಲ. ಕೋಳಿ ಫೀಡ್ ಕೊಟ್ರೆ ಏನಾಗತ್ತೆ ಅಂತ ಅಂದ್ರೆ ಒಂದು 3 month ಒಳಗಡೆ ನೀವು ಅನಿಮಲ್ಸ್ ನ ಮಾರ್ಬೇಕಾಗತ್ತೆ. ಇಲ್ಲ ಅಂದ್ರೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗಿ ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗೋ ಪಾಸಿಬಿಲಿಟಿ ಈ ತರ ಎಲ್ಲ ಬರುತ್ತೆ. ಮತ್ತೆ ತಿನ್ನೋರ್ಗೂ ಅಷ್ಟೇ ಅದು ಮಟನ್ ಅಷ್ಟು ಏನು ಸರಿ ಇರೋದಿಲ್ಲ. ನಮ್ಮಲ್ಲಿ ನೀವು ಯಾವುದೇ ಅನಿಮಲ್ ನ ಈಗ ಈ ವರ್ಷದಲ್ಲಿ ಏನಾದ್ರೂ ಸೇಲ್ ಆಗಿಲ್ಲ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ವರ್ಷಕ್ಕಾದ್ರೂ ನಾವು ಮಾರ್ಕೋಬಹುದು. ಅಲ್ಲಿವರೆಗೂ ಮರಿಗಳು ಸಸ್ಟೈನ್ ಆಗಿರುತ್ತೆ. ನೆಕ್ಸ್ಟ್ ವರ್ಷ ಅಲ್ಲ, ಅದು ಲೈಫ್ ಸ್ಪ್ಯಾನ್ ವರ್ಗೂನು ಬೇಕಾದ್ರೆ ಇಲ್ಲೇ ಇಟ್ಕೋಬಹುದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂತಂದ್ರೆ ನಾವ್ ಏನ್ ಫೀಡ್ ತಿಂತೀವೋ ಅದೇ ತರ ಫೀಡ್ ಇದೇ ಕೊಡ್ತೀವಿ. ಅಂದ್ರೆ ಜೋಳ ನಾವು ಯೂಸ್ ಮಾಡೋ ಅಂತದ್ದೇ ಜೋಳ, ಗೋಧಿ, ಹಿಂಡಿ ಎಲ್ಲ ಲೈಕ್ ಆರ್ಗ್ಯಾನಿಕ್ ಫುಡ್ ತರನೇ ಅಂತಾನೆ ಹೇಳ್ಬೋದು. ಆ ತರದ್ದೇ ನಾವು ಕುರಿಗಳಿಗೆ ಕೊಡೋ ಅಂತದ್ದು. ಇದ್ರ ಜೊತೆಗೆ ಶೆಡ್ ಕೂಡ ನಿರ್ಮಾಣ ಬಹಳ ಮುಖ್ಯ ಆಗುತ್ತೆ ಕುರಿ ಸಾಕಾಣಿಕೆಯಲ್ಲಿ. ಸೊ ತಾವು ಹೇಗ್ ಮಾಡ್ಕೊಂಡಿದ್ದೀರಾ, ಅದ್ರ ಬಗ್ಗೆ ವಿವರಿಸಬಹುದಾ ಸರ್? ಎಲ್ಲರೂ ಶೆಡ್ ಅದ್ಭುತವಾಗಿ ಮಾಡ್ಬೇಕಂತ ಹೇಳ್ಬಿಟ್ಟು ಶೆಡ್ಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಸರ್. ಯೂಶುವಲ್ ಆಗಿ ಫಸ್ಟ್ ನೀವ್ ಏನ್ ನೋಡ್ತಾ ಇದ್ದೀರಿ, ಇದಕ್ಕಿಂತ ಮುಂಚಿತವಾಗಿ ಆ ಶೆಡ್ ಒಂದೇ ಸರ್ ಇದ್ದಿದ್ದು. ಅದು ಹಸು ಸಾಕಾಣಿಕೆಗೆ ಅಂತ ಹೇಳ್ಬಿಟ್ಟು ನಾವು ಮಾಡಿದ್ದು. ಸೊ ಅದ್ರಲ್ಲೇ ನಾವು ಕುರಿ ಯಾವಾಗ ಸಾಕ್ಬೇಕು ಅಂತ ಹೇಳಿ ಅದನ್ನ ಕುರಿಗೆ ಕನ್ವರ್ಟ್ ಮಾಡಿದ್ದು. ನೀವು ಫಸ್ಟ್ ಬಿಫೋರ್ ಎಲ್ಲ 6 month ಬ್ಯಾಕು ಇದೆಲ್ಲ ನೆಲದಲ್ಲೇ ಇದ್ದಿದ್ದು ನಮ್ದು ಶೆಡ್. ಈಗ ನಾವು ಸರ್ ಎಲಿವೇಟ್ ಮಾಡಿದೀವಿ. ಯಾಕೆ ಎಲಿವೇಟ್ ಮಾಡಿದೀವಿ ಅಂತಂದ್ರೆ ಸರ್, ನಮ್ಗೆ ಡೈಲಿ ಕಸ ಕ್ಲೀನ್ ಮಾಡೋದಕ್ಕೆ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇತ್ತು. ಸೊ ಹಾಗಾಗಿ ಕಸ ಎಲ್ಲ ಕೆಳಗಡೆನೆ ಬರ್ಲಿ ಅಂತ. ಬನ್ನಿ, ಇದು ಗ್ರೀನ್ ಕಲರ್ ಮ್ಯಾಟ್ ಹಾಕಿದೀವಿ.
ಸರ್ ಈ ತರ ಗ್ರೀನ್ ಮ್ಯಾಟ್ ಆದ್ರೂ ಹಾಕೋಬಹುದು, ಇಲ್ಲ ಅಂತ ಅಂದ್ರೆ ವುಡ್ ಬರುತ್ತಲ್ಲ, ವುಡ್ ಅಲ್ಲಾದ್ರೂ ಹಾಕೋಬಹುದು. ಕಾಲ್ ಸಿಕ್ಕಾಕೊಳ್ಳೋದು ಇದಾಗಲ್ವಾ ಸರ್ ಇದ್ರಲ್ಲೇನು ಕಾಲ್ ಸಿಕ್ಕಾಕೊಳ್ಳೋದಿಲ್ಲ. ಇದು ಚೆನ್ನಾಗಿರತ್ತೆ. ಒಂದ್ಸಲ ಹಲಗೆನಲ್ಲಿ ಹಾಕ್ತಿವಲ್ವಾ ವುಡ್ ಅಲ್ಲಿ, ಅದ್ರಲ್ಲಿ ಟೈಮ್ಸ್ ಸಿಕ್ಕಾಕೊಳ್ಳುತ್ತೆ, ಬಟ್ ಅದು ಬೆಟರ್ ಇದೆ. ಇದು ಚೆನ್ನಾಗಿದೆ ಸರ್, ಎಲ್ಲ ಪಿಚ್ಗೆ ಎಲ್ಲ ಚೆನ್ನಾಗಿ ಹೋಗುತ್ತೆ ಇದ್ರಲ್ಲಿ. ಓವರ್ ಆಲ್ ಇದು ಶೆಡ್ ಸರ್ ನಮ್ದು ಶೆಡ್ 2 ಕಾನ್ಸೆಪ್ಟ್ ಇದೆ ಸರ್ ನಮ್ಮಲ್ಲಿ. ಒಂದು ನೆಲದಲ್ಲೇ ಸಾಕಾಣಿಕೆ ಮಾಡಿದೀವಿ, ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತೆ ಇದು ನೆಲದಲ್ಲೇ ಇದ್ದಿದ್ದು ಫಸ್ಟ್, ಈಗ ನಾವು ಹೈಟೆಕ್ ಮಾಡ್ಕೊಂಡಿದೀವಿ. ನಮ್ಮ ಉದ್ದೇಶ ಅಷ್ಟೇ. ಅನಿಮಲ್ಸ್ ಗಳು ಸರ್ ಇಲ್ಲೂ ಚೆನ್ನಾಗಿ ಬರ್ತವೆ, ಅಲ್ಲೂ ಕೆಳಗಡೆ ಚೆನ್ನಾಗಿ ಬರುತ್ತೆ. ಮತ್ತೆ ನೆಲದಲ್ಲಿ ಆಕ್ಚುಲ್ ಆಗಿ ಕುರಿಗಳಿಗೆ ಮಣ್ಣು ನೆಲ ಇದ್ರೇನೆ ಸೂಕ್ತ, ಬಟ್ ನಾವು ಡೈಲಿ ಕಸ ಎಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ನಾವ್ ಆದಷ್ಟು ಅನಿಮಲ್ ನ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡೋ ಕಡೆ ಕಾನ್ಸಂಟ್ರೇಷನ್ ಮಾಡ್ಬೇಕು ಹೊರತು ಕ್ಲೀನ್ ಮಾಡ್ತಾ ಕೂತ್ಕೊಳ್ಳೋದು, ಟೈಮ್ ಎಲ್ಲ ಅಲ್ಲೇ ಯುಟಿಲೈಸ್ ಮಾಡಬಾರ್ದು ಸರ್. ಆ ಕಾನ್ಸೆಪ್ಟಿಗೆ ಸರ್ ಸರ್ ನಮ್ ಶೆಡ್ ಓವರ್ ಆಲ್ 3500 ಇದೆ. ಸೊ ಅದ್ರಲ್ಲಿ ನಾವು ಸೆಕ್ಷನ್ ಮಾಡ್ಕೊಂಡಿದೀವಿ ನಾವು. ಸರಿ ಯಾವ ರೀತಿ ಅಂದ್ರೆ ಇದ್ರಲ್ಲಿ ನಿಮ್ಗೆ ಅರೌಂಡ್ ಒಂದು 80 ಅನಿಮಲ್ಸ್ ಹಿಡಿಯುತ್ತೆ ಆಲ್ಮೋಸ್ಟ್. ಇದು ಒಂದು ಹಾಫ್ ಸೆಕ್ಷನ್ ಇದೆ ಸರ್, 3500 ಅಲ್ಲಿ ಒಂದು ಹಾಫ್ ಇದೆ, ಆಲ್ಮೋಸ್ಟ್ 1800 ಆ ತರ ಇದೆ ಸರ್. ಇದ್ರಲ್ಲಿ ನಿಮ್ಗೆ ನೀರೆಲ್ಲ ಬರುತ್ತೆ, ಮತ್ತೆ ಇದು ಮ್ಯಾಟು ಮತ್ತೆ ಫೀಟ್ರೆ ಮಾಮೂಲಿ ಇದೆ ಎಲ್ಲ. ಹಾ ನಾವೇನು ಒಳಗಡೆ ಹೋಗೋದಿಲ್ಲ, ಸೊ ಈಚೆನೆ ಫೀಡ್ ಎಲ್ಲ ಹಾಕೋತೀವಿ. ನೀರ್ನಲ್ಲಿ ಸಿಸ್ಟಮ್ ಇದೆ, ನೀರೆಲ್ಲ ಬರುತ್ತೆ. ಇದು ಮ್ಯಾಟು ಅವಶ್ಯಕತೆ ಏನಿಲ್ಲ ಸರ್. ಕೆಲವೊಬ್ಬೊಬ್ರಿಗೆ ಅವ್ರು ಯಾವಾಗ್ಲೂ ಅದೆಲ್ಲ ಕಸ ಎಲ್ಲ ತೆಗ್ದು ಹಾಕೋತೀನಿ, ಪ್ರತಿಯೊಂದೊಂದು ಮಾಡ್ತೀನಿ ಅಂದ್ರೆ, ಕೆಲವೊಬ್ಬೊಬ್ರು ಗರಿ ಹಾಕೊಂಡ್ ಮಾಡಿದ್ರು ಅವರಿಗೆ ಅವ್ರ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೋಬಹುದು ಸರ್. ಅದೆಲ್ಲ ಮಾಡಕ್ ಹೋಗ್ಬಾರ್ದು. ನಾನು ಕೆಲವೊಂದು ನೋಡಿದೀನಿ ಸರ್, ಆಲ್ಮೋಸ್ಟ್ 1 crore ಅಷ್ಟು ಮನೆ ಕಟ್ಟದಂಗೆ ಶೆಡ್ಡಿಗೆ ಹಾಕಿರೋದು ಇದೆ, ಬಟ್ ಅಷ್ಟೆಲ್ಲ ಏನು ಅವಶ್ಯಕತೆ ಇಲ್ಲ ಸರ್. ಅದು ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗೋದಿಲ್ಲ ಅಂತ ಅಂದ್ರೆ ಕೆಲವೊಂದೊಂದು ಟಾರ್ಪಲ್ಲು ಮತ್ತೆ ತೆಂಗಿನ ಗರಿ ಹಾಕೊಂಡು ಅದ್ರಲ್ಲೂ ಮೇಯಿಸಬಹುದು ಸರ್. ಮೇನು ತಳಿ, ಮಾರ್ಕೆಟಿಂಗು, ಫುಡ್ ಅಷ್ಟೇ ಸರ್. ಆತರ ಕಾನ್ಸಂಟ್ರೇಷನ್ ಮಾಡ್ಬೇಕು. ಯಾವತ್ತು ಶೆಡ್ಡಿಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಸರ್. ಅವ್ರ ಅನುಕೂಲಕ್ಕೆ ತಕ್ಕಂಗೆ ಹೆಂಗ್ ಬೇಕಾದ್ರೂ ಮಾಡ್ಕೊಳ್ಳಿ, ಬಟ್ ಯಾವತ್ತೂ ಇನ್ವೆಸ್ಟ್ಮೆಂಟ್ ಅದಕ್ ಮಾಡಬೇಡಿ. ನಿಮ್ಗೆ ಇನ್ವೆಸ್ಟ್ಮೆಂಟ್ ಇದೆ ಕುರಿಗೆ ಮಾಡ್ಬೇಕು ಐಫೈ ಆಗಿ ಅಂದ್ರೆ ಆ ತರನು ಮಾಡ್ಬೋದು ಸರ್. ಇಲ್ಲ ಅಂತಂದ್ರೆ ಇಲ್ಲ ನಮ್ಗೆ ಆಗೋದಿಲ್ಲ, ಬಟ್ ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ನೋ ಇಷ್ಟ ಇದ್ರೆ ಸೊ ಅವರು ನೀವು ನೆಲದಲ್ಲೇ ಸಾಕಾಣಿಕೆ ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಕುರಿಗೆ ನೆಲನೂ ಒಳ್ಳೇದೆ. ಹಾ ಸರ್, ಈ ಸೆಕ್ಷನ್ ಅಲ್ಲಿ ನೋಡಿದಿರಾ ಎಲ್ಲ ನೆಲದ ಮೇಲೆ ಇದೆ. ಇದು ಸರ್ ಇದಕ್ಕೆ ಯಾಕೆ ಮಾಡ್ಲಿಲ್ಲ ಅಂದ್ರೆ ಸರ್ ಇಲ್ಲಿ ಬಕ್ರಿ ಟಗರುಗಳು ಇರತ್ತೆ, ಹೆವಿ ಸೈಜ್ ಇರತ್ತೆ. ಇದನ್ನ ಈ ತರ ಕಟ್ ಹಾಕಿದೀವಿ. ಇದು ಹೈಟೆಕ್ ಅಲ್ಲಿ ಮಾಡ್ಕೋಬಹುದು ಸರ್, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಇದು ಇನಿಷಿಯಲ್ ಇತ್ತು, ಮತ್ತೆ ಎಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲ ಜಾಸ್ತಿ ಆಗುತ್ತೆ ಅನ್ಬಿಟ್ಟು ಹೀಗೆ ಇರ್ಲಿ ಅಂತ ಹೇಳಿ ಬೇಕಾಗಿಲ್ಲ ಸರ್ ಇದಕ್ಕೆ ಇನ್ವೆಸ್ಟ್ಮೆಂಟ್. ಅದಕ್ಕಾದ್ರೆ ನಾವು ಮತ್ತೆ ಇದು ಮಾಡ್ಲಿಕ್ಕೆ ಹೌದು ಸರ್. ಇದು ಏನು ಒಂದ್ ಪ್ರಾಬ್ಲಮ್ ಅಂದ್ರೆ ಸರ್, ಈಗ ಡೈಲಿ ಕಸ ಗುಡಿಸ್ಬೇಕಾಗತ್ತೆ ನಾವು. ಹಾ ಸರ್, ಇದೆಲ್ಲ ಡೈಲಿ ಕ್ಲೀನ್ ಮಾಡ್ಬೇಕಾಗತ್ತೆ, ಇಲ್ಲ ಅಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಸರ್. ನಮ್ ಶೀಪ್ ಫಾರ್ಮಿಂಗ್ ಅಲ್ಲಿ ನಮ್ಗೆ ಬೋನಸ್ ಇನ್ನೊಂದು ಬೈ ಪ್ರಾಡಕ್ಟ್ ಅಂತಂದ್ರೆ ಇದು ಕುರಿ ಗೊಬ್ಬರ. ಯೂಶಲ್ ಆಗಿ ನಮ್ಮ ಮಲೆನಾಡು ಭಾಗದಲ್ಲಾಗಿರ್ಬೋದು ಅಥವಾ ವಾಣಿಜ್ಯ ಬೆಳೆಗಳು, ಅಡಿಕೆ, ಇದಕ್ಕೆಲ್ಲ ಅತಿ ಹೆಚ್ಚು ಬೇಡಿಕೆ ಇರೋದು ಇದು ಕುರಿ ಗೊಬ್ಬರ ಸರ್. ನೀವು ಯೂಶಲ್ ಆಗಿ ನೋಡ್ತಾ ಇದ್ದೀರಾ ಇದು ಗೊಬ್ಬರನ, ಇದು ಸಗಣಿ ತರ ಇಲ್ಲ ಸರ್, ಇದು ಎಲ್ಲ ಕುರಿ ಪಿಚ್ಕೆಗಳು. ಯಾಕಂತಂದ್ರೆ ಈ ಪಿಚ್ಕೆನೆ ಇಂಡಿಕೇಟ್ ಮಾಡುತ್ತೆ ನಮ್ ಫೀಡ್ ಯಾವ ತರ ನಾವು ಹಾಕ್ತಾ ಇದೀವಿ ಅಂದ್ರೆ. ನಾವು ಕೋಳಿ ಫೀಡ್ ಎಲ್ಲ ಹಾಕಿದ್ರೆ ಈ ತರ ಬರೋದಿಲ್ಲ ಯೂಶಲ್ ಆಗಿ ಗೊಬ್ಬರ. ನಮ್ದು ಡ್ರೈ ಫಾಡರ್ ಮೇವು ಈ ತರ ಇರೋದ್ರಿಂದ ಈ ತರ ಪಿಚ್ಗೆ ತರ ಬರ್ತಾ ಇದೆ. ಮೇನ್ ಸರ್ ಒಳ್ಳೆ ಪ್ರಾಫಿಟ್ ಇದೆ. ಏನಂತ ಅಂದ್ರೆ ನಾವು ಏನು ಹುಲ್ಲಕ್ಕೆ ಫಾಡರ್ಗೆಲ್ಲ ಖರ್ಚು ಮಾಡ್ತೀವಲ್ವಾ, ಒಣ ಮೇವಿಗೆ ಏನ್ ಖರ್ಚು ಮಾಡ್ತೀವೋ ಅಷ್ಟು ಇನ್ವೆಸ್ಟ್ಮೆಂಟ್ ನಮ್ ಕುರಿ ಗೊಬ್ಬರದಲ್ಲೇ ಬರುತ್ತೆ. ಯೂಶಲ್ ಆಗಿ ನಮ್ಮ ವರ್ಷಕ್ಕೆ ಕುರಿ ಗೊಬ್ಬರದ ಆದಾಯನೇ 4 ರಿಂದ 5 ಲಕ್ಷ ರೂಪಾಯಿ ಇದೆ. ಸರ್ ಏನಾಗತ್ತೆ ಅಂದ್ರೆ ಈಗ ಅಡಿಕೆಗಳಿಗೆ ಯೂಶಲ್ ಆಗಿ ಕುರಿ ಗೊಬ್ಬರನೇ ಪ್ರಿಫರ್ ಮಾಡುತ್ತಾರೆ. ಏನಂತ ಅಂದ್ರೆ ಮಣ್ಣನ್ನ ಅದು ಸಡಿಲ ಮಾಡುತ್ತೆ ಸರ್. ಸೊ ಮೈಕ್ರೋಬಿಯಲ್ ಆಕ್ಟಿವಿಟಿ ಇದೆಲ್ಲಾನು ಫಂಕ್ಷನ್ ಎಲ್ಲ ಚೆನ್ನಾಗತ್ತೆ. ಮತ್ತೆ ಇದು ಏನಾಗತ್ತೆ ಅಂದ್ರೆ ವಾಟರ್ ಅಬ್ಸಾರ್ಪ್ಷನ್ ಚೆನ್ನಾಗಿ ಮಾಡ್ಕೊಳ್ಳುತ್ತೆ ಸರ್, ಅಂದ್ರೆ ತೇವನ ಮೇಂಟೈನ್ ಮಾಡತ್ತೆ. ನಿಮ್ಗೆ ಏನು ನೀವು ಗೊಬ್ಬರದಲ್ಲಿ ಯೂರಿಯಾ ಅದೆಲ್ಲ ಹಾಕ್ತಿರಲ್ವಾ, ಈಗ ನೈಟ್ರೋಜನ್ ಆಗ್ಲಿ ಫಾಸ್ಫರಸ್ ಆಗ್ಲಿ ಇದೆಲ್ಲ ಇದ್ರಲ್ಲೇನೆ ಇರೋದ್ರಿಂದ ತುಂಬಾ ಗ್ರೋತ್ ತುಂಬಾ ಚೆನ್ನಾಗತ್ತೆ ಸರ್.
ಮೇಡಮ್ ಈಗ ಈ ನಿಮ್ಮ ಇದು ಫಾರ್ಮ್ ಎಲ್ಲ ತೋರಿಸಿದ್ರಿ, ಕುರಿಗಳಿದೆ ಎಲ್ಲ ಹೇಳಿದ್ರಿ. ಎಂಪ್ಲಾಯ್ ಮೇಡಮ್, ಯಾಕೆಂದ್ರೆ ಎಂಪ್ಲಾಯ್ಸ್ ಸಾಕಷ್ಟು ಕಡೆ ಈಗ ಸಿಗ್ತಾ ಇಲ್ಲ. ಎಂಪ್ಲಾಯ್ಸ್ ಕೊರತೆ ಇರೋದ್ರಿಂದನೇ ಬೇರೆ ಬೇರೆ ಕೃಷಿ ಮಾಡೋರೇ ಇರಲಿಲ್ಲ, ಫಾರ್ಮಿಂಗ್ ಮಾಡೋರೇ ಇಲ್ಲ ಈಗ. ಸೊ ಅಂತದ್ರಲ್ಲಿ ನಿಮ್ಮ ಈ ಫಾರ್ಮ್ ಅಲ್ಲಿ ಎಷ್ಟು ಜನ ಕೆಲಸಗಾರರಿದ್ದಾರೆ? ನಿಮ್ಗೆ ಯಾವ್ದು ಕೆಲಸಗಾರರ ಅಭಾವ ಆಗಿಲ್ವಾ? ಸರ್, ನಮ್ಮ ಫಾರ್ಮ್ ಅಲ್ಲಿ ಯಾವುದೇ ಲೇಬರ್ಗಳಿಲ್ಲ, ಯಾವುದೇ ಕೆಲಸಗಾರರಿಲ್ಲ. ಟೋಟಲಿ ಫ್ಯಾಮಿಲಿ ಮೆಂಬರ್ಸ್ ಮಾಡ್ತಾ ಇರೋವಂಥದ್ದು. ಫ್ಯಾಮಿಲಿ ಮೆಂಬರ್ಸ್ ಹೌದು, ನಿಮ್ ಜೊತೆ ಕೈ ಜೋಡಿಸಿದ್ದಾರೆ. ಹೌದು. ನಮ್ ಫ್ಯಾಮಿಲಿ ಮೆಂಬರ್ಸ್ ಯೂಶುವಲ್ ಆಗಿ ಲೇಬರ್ ಮೇಲೆ ಡಿಪೆಂಡ್ ಆದ್ರೆ ಏನಾಗತ್ತೆ ಅಂದ್ರೆ ಅವರು ಅನಿಮಲ್ ನ ಅಷ್ಟು ಕಾನ್ಸಂಟ್ರೇಷನ್ ಮಾಡೋದಿಲ್ಲ. ಯಾಕಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋಂಥದ್ದು ಅಮೌಂಟ್ ಪ್ರತಿಯೊಂದು ನಮಗೆ ಗೊತ್ತಿರತ್ತೆ. ಆ ಅನಿಮಲ್ ಬಗ್ಗೆ ಹೇಗೆ ಏನು ಅಂತ ಪ್ರತಿಯೊಂದೊಂದು ನಾವು ಎಲ್ಲ ನಿಗಾ ವಹಿಸ್ತಾ ಇರ್ತೀವಿ. ಬಟ್ ಲೇಬರ್ ಆದ್ರೆ ಅವ್ರಿಗೆ ಫೀಡ್ ಹಾಕ್ಬೇಕಾ ಹಾಕ್ತಾರೆ, ನೀರ್ ಹಾಕ್ಬೇಕಾ ಹಾಕ್ತಾರೆ. ಅದು ಏನಾಗಿದೆ ಎತ್ತಾಗಿದೆ ಅನ್ನೋದು ನೋಡೋದಿಲ್ಲ. ಬಟ್ ಕೆಲವೊಬ್ಬೊಬ್ರು ಮಾಡ್ತಾರೆ, ಕೆಲವೊಬ್ಬೊಬ್ರು ಮಾಡೋದಿಲ್ಲ. ನಮ್ದು 4.5 ವರ್ಷದಿಂದನೂ ನಮ್ಮ ಟೋಟಲ್ ಫ್ಯಾಮಿಲಿ ಮೆಂಬರ್ಸ್ ಮಾಡ್ತಾ ಇರೋದು ಸರ್. ನಮ್ಮ ಡ್ಯಾಡಿನೂ ನಿಮ್ಗೂ ಗೊತ್ತಿದೆ, ಗೌರ್ಮೆಂಟ್ ಅಫಿಷಿಯಲ್ ಇದ್ದಾರೆ ನಮ್ಮ ಫ್ಯಾಮಿಲಿ. ಸೊ ಹಾಗಾಗಿ ಅವರು ಫ್ರೀ ಟೈಮಲ್ಲಿ ಅವರು ಹೆಲ್ಪ್ ಮಾಡ್ತಾರೆ, ನನ್ನ ಹಸ್ಬೆಂಡು ಹೆಲ್ಪ್ ಮಾಡ್ತಾರೆ, ಮತ್ತೆ ನನ್ನ ತಮ್ಮ ಇದ್ದಾನೆ, ಒಂದು ಡಿಗ್ರಿ ಕಂಪ್ಲೀಟ್ ಆಗಿದೆ, ಅವನು ಹೆಲ್ಪ್ ಮಾಡ್ತಾನೆ. ಮತ್ತೆ ನಾನು ಈ ಶೀಪ್ ಫಾರ್ಮಿಂಗ್ ಅಲ್ಲಿ ಅದು ವ್ಯಾಕ್ಸಿನೇಷನ್ಸ್ ಆಗಲಿ, ಅದು ಫೀಡ್ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಡೋದು, ಮೆಡಿಷನ್ಸು ಪ್ರತಿಯೊಂದೊಂದು ನಿಗಾ ವಹಿಸ್ತಾ ಇರ್ತೀನಿ. ಅಂತ ಅಂದ್ರೆ ಇಲ್ಲಿ ಒಬ್ರು ಬಿಟ್ಟು ಒಬ್ರು ಕೆಲಸ ಆಗೋದಿಲ್ಲ ಸರ್, ಎಲ್ಲಾರು ಇದ್ದಾಗೇನೆ ಆಗೋದು. ನಾನು ಒಬ್ಳೇನೆ ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಹೌದು ಸರ್, ಹೌದು. ನೀವು ಎಂಪ್ಲಾಯ್ ಕರ್ಕೊಂಡ್ಬಂದ್ ಮಾಡ್ತೀರಾ, ಮನೆಯವ್ರು ಮಾಡ್ತೀರಾ, ಅದನ್ನೆಲ್ಲ ಗಮನಿಸಬೇಕಾಗತ್ತೆ. ಹೌದು ಸರ್, ಯಾಕಂತ ಅಂದ್ರೆ ಈಗ ನಾನಿಲ್ಲಿ ಪ್ರೆಸೆಂಟೇಶನ್ ಮಾಡ್ತಾ ಇದ್ದೀನಿ, ಬಟ್ ನಾನು ಒಬ್ಳಿಂದಾನೇ ಈ ಶೀಪ್ ಫಾರ್ಮಿಂಗ್ ನಡೀತಾ ಇಲ್ಲ. ಅಂದ್ರೆ ಜೆನ್ಯೂನ್ ಆಗಿ ಹೇಳ್ಬೇಕಂತಂದ್ರೆ ಟೋಟಲ್ ಫ್ಯಾಮಿಲಿ ಮೆಂಬರ್ಸ್ ಇಂದಾನೆ ಇದು ನಡೀತಾ ಇರೋದು. ಎಲ್ಲರ ಅವಶ್ಯಕತೆನೂ ಇದ್ದೇ ಇದೆ. ಎಲ್ಲಾರು ಫ್ರೀ ಟೈಮ್ ಅಲ್ಲಿ ಎಲ್ಲಾ ಕೆಲಸ ಮಾಡ್ತಾರೆ ಸರ್. ಎಲ್ಲಾ ಕೆಲಸದಿಂದಾನೇ ನಮ್ಮ ಫಾರ್ಮ್ ಇಷ್ಟು ಸಕ್ಸಸ್ ಆಗಿದೆ. ಅಷ್ಟು ಕಂಟಿನ್ಯೂಟಿ ಕನ್ಸಿಸ್ಟೆನ್ಸಿ ಆಗಿ ನಾವು 4.5 ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದೀವಿ. ಒಟ್ಟಾರೆ ಮೇಡಮ್, ಈ ಶೆಡ್ ನಿರ್ಮಾಣ, ಏನ್ ಫುಡ್ ಇದ್ ಮಾಡ್ತೀರಾ ಎಲ್ಲ ಇದ್ ಮಾಡಿದ್ರಿ, ಕೊನೆ ಇದಕ್ ಬರ್ತಾ ಇದೀನಿ. ಅಂದ್ರೆ ನೀವ್ ಹೆಂಗ್ ಸಕ್ಸಸ್ಫುಲಿ ಆದ್ರಿ, ಲೆಕ್ಕಾಚಾರದಲ್ಲಿ ಹಿಂಗಾದ್ರಿ. ಮೇನು ಸಾಕಾಣಿಕೆ ಎಲ್ಲ ಮಾಡ್ತಾರೆ, ಎಲ್ಲ ಇದಾಗತ್ತೆ. ಈಗ ನೀವು ಸರ್ಕಾರಿ ಹುದ್ದೆ ಸಿಕ್ಕರು ಕೂಡ ಹೋಗದೆ ಇದ್ರಲ್ಲಿ ಹೆಂಗ್ ಸಕ್ಸಸ್ ಆದ್ರಿ? ಒಂದಿಷ್ಟು ಸಣ್ಣ ಲೆಕ್ಕಾಚಾರ ಹೇಳ್ಬೋದಾ? ಸರ್, ಲೆಕ್ಕಾಚಾರ ಅಂದ್ರೆ ನಾನು ಯಾವ್ದ್ರಲ್ಲೂ ಲೆಕ್ಕಾಚಾರ ಮಾಡಿರ್ಲಿಲ್ಲ. ಬಟ್ ಈ ಶೀಪ್ ಫಾರ್ಮಿಂಗ್ ಅಲ್ಲಂತೂ ₹1 ಬಿಟ್ಟಿಲ್ಲ. ಆಕ್ಚುಲ್ ಆಗಿ ನಾವ್ ಏನೇನ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ₹1 ಕುರಿಗಂತ ಖರ್ಚು ಮಾಡ್ತೀವ, ₹1 ಟ್ರಾನ್ಸ್ಪೋರ್ಟೇಷನ್ ಏನಾದ್ರು ಖರ್ಚು ಮಾಡ್ತೀವ, ಪ್ರತಿಯೊಂದೊಂದು ಲೆಕ್ಕ ಇರತ್ತೆ. 1 ಇಯರ್ ಅಲ್ಲಿ ಫಸ್ಟ್ ಡೇ ಇಂದ ಸ್ಟಾರ್ಟ್ ಆಗತ್ತೆ ಅನಿಮಲ್ ಪರ್ಚೇಸ್ ಇಂದ ಅಂತ ಇಟ್ಕೊಳ್ಳಿ, 1 ಇಯರ್ ಟ್ರಾನ್ಸಾಕ್ಷನ್ಗೆ. ಸೊ ಪ್ರತಿಯೊಂದೊಂದು ಲೆಕ್ಕ ನನ್ನ ಹತ್ರ ಇರತ್ತೆ ಲಿಸ್ಟ್. ಒಂದು ಏನಾದ್ರು ಫೀಡ್ ಹಾಕಿದ್ರು, ಫೀಡಿಗೆ ನಾವೇನಾದ್ರು ವೆಹಿಕಲ್ ತಗೊಂಡೋಗಿದ್ರೆ ಅದಕ್ಕೆ ಡೀಸೆಲ್, ಮತ್ತೆ ಅದಕ್ಕೆ ಏನಾದ್ರು ಮ್ಯಾನ್ ಏನಾದ್ರು ಯೂಸ್ ಮಾಡಿದ್ರೆ ಅವ್ರಿಗೆ ಏನಾದ್ರು ಅಮೌಂಟ್ ಕೊಟ್ಟಿದ್ರೆ ಪ್ರತಿಯೊಂದೊಂದು ಲೆಕ್ಕ ಇರತ್ತೆ ಸರ್. ನಾವು ಯೂಶುವಲ್ ಆಗಿ ಅರೌಂಡ್ 250 ಅನಿಮಲ್ಸ್ಗೆ ನಮ್ಮ ಬಕ್ರೀದ್ ಟ್ರಾನ್ಸಾಕ್ಷನ್ ಆಲ್ಮೋಸ್ಟ್ ಅರೌಂಡ್ 1 crore ಇದೆ. 1 crore ಇದೆ. 1 crore ಇದೆ. ಅದರಲ್ಲಿ 250 ಅನಿಮಲ್ಸ್ಗೆ 1 crore ಟ್ರಾನ್ಸಾಕ್ಷನ್ ಮಾಡ್ತೀವಿ. ಅದರಲ್ಲಿ ನಮ್ದು ಇನ್ವೆಸ್ಟ್ಮೆಂಟು ಮತ್ತೆ ಅನಿಮಲ್ಗಳಿಗೆ ಕಾಸ್ಟು ಇದೆಲ್ಲ ಮೈನಸ್ ಮಾಡಿದ್ರು ನಮಗೆ ಯೂಶುವಲ್ ಆಗಿ ಸಿಗೋದು ಒಂದು 40 lakh ಪ್ರಾಫಿಟ್ ಸಿಗತ್ತೆ. 40 lakh 250 ಕುರಿಗೆ 1 ವರ್ಷಕ್ಕೆ. ಬಟ್ ಏನು ಮಾರ್ಕೆಟಿಂಗ್ ನಾಲೆಜ್ ಇಲ್ಲ, ಅನಿಮಲ್ಸ್ ಎಲ್ಲ ಚೆನ್ನಾಗಿದೆ, ಸ್ವಲ್ಪ ಮಾರ್ಕೆಟಿಂಗ್ ಬಗ್ಗೆ ಕಾನ್ಸಂಟ್ರೇಷನ್ ಸ್ವಲ್ಪ ಮಾಡಿದ್ರೆ ಒಂದು 20 lakh ಆದ್ರೂ ಈಸಿಯಾಗಿ ತಗೋಬಹುದು ಸರ್. 1 ವರ್ಷಕ್ಕೆ 20 lakh ತಗೋಬಹುದು. ಬಟ್ ನಮ್ಗೆ ಹೋಗ್ತಾ ಹೋಗ್ತಾ ಮಾರ್ಕೆಟಿಂಗ್ ನಾಲೆಜ್ ಗೊತ್ತಾಗತ್ತೆ. ಸೊ ಹಾಗಾಗಿ ನಮ್ 40 lakh ವರ್ಗೂ ಮಾಡ್ತೀವಿ ಸರ್. ಹಾಗಾಗಿ ನೀವು ಸರ್ಕಾರಿ ಹುದ್ದೆನ ಬಿಟ್ಟಿದ್ದೀರಾ ಸರ್? ಸರ್ಕಾರಿ ಹುದ್ದೆ ಅಂದ್ರೆ ಸರ್ಕಾರಿ ಹುದ್ದೆ ಅದು ಒಳ್ಳೇದೇನೆ. ಬಟ್ ಏನಾಗತ್ತೆ ಅಂತ ಅಂದ್ರೆ ನಾನ್ KS ಅಂತ ಪ್ರಿಪರೇಷನ್ ಮಾಡಿದ್ದು. KS ಅಲ್ಲಿ ಏನಾಗತ್ತೆ, ಎವ್ರಿ ಇಯರ್ ಕಾಲ್ಫಾರ್ಮ್ ಆಗೋದಿಲ್ಲ UPSC ತರ. ಅಂದ್ರೆ 1 ವರ್ಷ ಯಾವಾಗೋ ನೋಟಿಫಿಕೇಶನ್ ಆಗತ್ತೆ. ಅದು ಎಕ್ಸಾಮ್ಸ್, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಎಲ್ಲ ಬರೋದ್ರೊಳಗಡೆ ನಮ್ಗೆ ಏಜ್ನು ಆಗ್ಬಿಟ್ಟಿರತ್ತೆ, 5-6 years ಆ ತರ ಆಗತ್ತೆ. ಬಟ್ ನನಗೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅದೆಲ್ಲ ತಗೊಂಡಾಗ ಅದು ಈಸಿಯಾಗೇನೆ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಆಗತ್ತೆ ಸರ್. ಅದು ರಿಸಲ್ಟ್ ಎಲ್ಲ ಬೇಗ ಬರುತ್ತೆ. ಬಟ್ ಅದಕ್ಕೆ ಒಂದಕ್ಕೆ ಸೇರ್ಕೊಂಡ್ರೆ ಬೇರೆ ಬೇರೆ ಆಕ್ಟಿವಿಟಿಗಳೇನು ಮಾಡೋದಿಕ್ ಆಗೋದಿಲ್ಲ. ನಂದು ಶೀಪ್ ಫಾರ್ಮಿಂಗ್ ಜೊತೆಗೆ ಬೇರೆ ಬೇರೆ ಆಕ್ಟಿವಿಟಿನೂ ಇನ್ನ ತುಂಬಾ ಇಂಟ್ರೆಸ್ಟ್ ಇದೆ. ಲೈಕ್ ಬಿಸ್ನೆಸ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಬೇಕಂತ. ಫಸ್ಟ್ ಅಂದ್ರೆ ಎಜುಕೇಶನ್ ಬಗ್ಗೆನೇ ಮಾಡ್ಬೇಕು, ಹಿಂಗೆ ಆಫೀಸರ್ ಆಗ್ಬೇಕನ್ನೋದಿತ್ತು. ನಮ್ಮ ಸರ್ಕಾರಗಳದ್ದು ಮತ್ತೆ ಪ್ರತಿಯೊಂದೊಂದು ಈ ರೆಕ್ರೂಟ್ಮೆಂಟ್ ನೇಮಕಾತಿ ನೋಡ್ಬಿಟ್ಟು ಸರ್ಕಾರಿ ಕೆಲಸಕ್ಕೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಟೈಮ್ ವೇಸ್ಟ್ ಆಗತ್ತೆ. ಸೊ ಹಾಗಾಗಿ ಬೇರೆ ಏನಾದ್ರು ಮಾಡೋಣ ಸರ್. ಆ ಅರ್ನಿಂಗ್ ಸರ್ಕಾರಿ ಕೆಲಸದಲ್ಲಿ ಬರೋದಿಲ್ಲ. ಈ ಅರ್ನಿಂಗು
ನಾ ಏನ್ 40 ಲ್ಯಾಕ್ ಆಕ್ಚುಲ್ ಆಗಿ ಒಂದು ಅವ್ರು ಸರ್ವಿಸ್ ಇರೋವರೆಗೂ ಮಾಡಿದ್ರು ಅರೌಂಡ್ ಒಂದು 2 crore ಸಂಪಾದನೆ ಮಾಡೋದಿಕ್ ಆಗೋದಿಲ್ಲ. ಆಕ್ಚುಲಿ ಅವ್ರ ಖರ್ಚೆಲ್ಲ ಬಿಟ್ಟು ಅಂದ್ರೂ ಅಷ್ಟು ಅರ್ನಿಂಗ್ ಮಾಡಕ್ ಆಗಲ್ಲ ಸರ್. ಸರ್ಕಾರಿ ಕೆಲಸದಲ್ಲಿ ಬಿಸ್ನೆಸ್ ಅಲ್ಲಿ ಮಾಡ್ಬೋದು, ಬಟ್ ಅದು ಕನ್ಸಿಸ್ಟೆನ್ಸಿ ಇರಬೇಕು, ಕಂಟಿನ್ಯೂಟಿ ಇರಬೇಕು. ಒಂದು ವರ್ಷ ಈಗ ನನ್ನ ವಿಡಿಯೋ ನೋಡಿದ ತಕ್ಷಣ 1 crore ಬರುತ್ತೆ, 40 ಲಕ್ಷ ಬರುತ್ತೆ ಇಷ್ಟು ಅಂತ ಹೇಳ್ಬಿಟ್ಟು ಶೀಪ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋದು, ಆಮೇಲೆ ಅದು ಮಾಡೋದಕ್ಕೆ ಆಗೋದಿಲ್ಲ ಅವ್ರಿಗೆ 1 ವರ್ಷ, ಅವಾಗ ಬಿಟ್ಬಿಡೋದು. ಈ ತರ ಆಗ್ಬಾರ್ದು. ನಾವು 1 ವರ್ಷ 2 ವರ್ಷ ಏನು ಆಗಿರ್ಲಿಲ್ಲ ಈ ಹಂತಕ್ಕೆ ಬರಕ್ಕೆ ಎಷ್ಟು ಸಮಯ ತಗೊಂಡ್ರಿ ನೀವು? ಸರ್. ನಮ್ಗೀಗ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿ 4.5 years ಆಯ್ತು. 2 ವರ್ಷ ಕಂಡಿದ್ದೀರಾ? ಹಾ ಸರ್. ನಮ್ ಮೊಟಾಲಿಟಿ ಅಂದ್ರೆ ನಮ್ ತೀರಾ ಮೊಟಾಲಿಟಿ ಆಗಿಲ್ಲ, ಮೊಟಾಲಿಟಿನೂ ತುಂಬಾ ಸವಾಲಲ್ವಾ? ಹೌದು ಸರ್. ಸ್ಟಾರ್ಟಿಂಗ್ ಇದ್ದಾಗ ಆಗಿದೆ, ಅದನ್ನೆಲ್ಲ ನಾವೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಕಲ್ತ್ಕೊಂಡಿದೀವಿ ಹೇಗೆ ಮೊಟಾಲಿಟಿ ಆಗ್ಬಾರ್ದು. ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಅಪ್ ಅಂಡ್ ಡೌನ್ ಇದೆ ಸರ್. ಅದರಲ್ಲಿ ಒಂದು ಅನಿಮಲ್ಸ್ ಗಳು ಕೆಲವೊಂದೊಂದು ಈಗ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಸರ್ 50 ಅನಿಮಲ್ಸ್ಗೆ, ನಿಮ್ಗೆ ಒಂದು 10 ಅನಿಮಲ್ ಏನಾದ್ರೂ ಸತ್ತೋಗ್ಬಿಟ್ರೆ ಈ ಶೀಪ್ ಫಾರ್ಮಿಂಗ್ ಬೇಡ ಅನ್ನೋ ಕಾನ್ಸೆಪ್ಟಿಗೆ ಬಂದ್ಬಿಡ್ತಾರೆ. ಸೊ ನಮ್ದು 10 ಆಗ್ಲಿ 15 ಆಗ್ಲಿ ಫಸ್ಟ್ ಇನ್ನ ಸತ್ತೋದ್ರೂ ಸಹ ಅದನ್ನ ಅಲ್ಲಿಗೆ ಬಿಡ್ದಿರಾ ನಾವು ಕಂಟಿನ್ಯೂಟಿ ಮಾಡ್ಕೊಂಡು ಬಂದಿರೋದಕ್ಕೆ ಈಗ ನಮ್ಗೆ ಇದು ಒಂದು ಒಳ್ಳೆ ಬಿಸ್ನೆಸ್ ಅಂತ ಅನ್ಸಿರೋದು. ಒಟ್ಟಾರೆ ಯುವ ರೈತರಿಗೆ, ಯುವ ನಿಮ್ಮ ತರ ಮಹಿಳಾ ಉದ್ಯಮಿಗಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಕುರಿ ಸಾಕಾಣಿಕೆ ಬಗ್ಗೆ ತಮ್ಮ ಅನುಭವದ ಮೇಲೆ? ಸರ್, ಕುರಿ ಸಾಕಾಣಿಕೆ ತುಂಬಾ ಚೆನ್ನಾಗಿದೆ, ಬಟ್ ನಿಮ್ಗೆ ಪ್ರಾಬ್ಲಮ್ ಆಗತ್ತೆ ಸ್ಟಾರ್ಟಿಂಗು. ನೀವು ಹೋದ ತಕ್ಷಣನೇ ನಾನು ಹೇಳೋ ಅಂತ ಲೆಕ್ಕಾಚಾರಗಳು ಎಲ್ಲಾನು ನಿಮ್ಗೆ ಸಿಗೋ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ ಸರ್. ಅದು ಹೋಗ್ತಾ ಹೋಗ್ತಾ ಆಗತ್ತೆ, ಬಟ್ ಅಷ್ಟು ಟೈಮು ಪೇಷನ್ಸ್ ಎಲ್ಲ ಇರಬೇಕು. ನಿಮ್ದು ಏನ್ ಕಾನ್ಸಂಟ್ರೇಷನ್, ಅನಿಮಲ್ನ ಚೆನ್ನಾಗಿ ಸಾಕಿ, ಆ ಅನಿಮಲ್ ನಿಮ್ಮನ್ನ ಸಾಕುತ್ತೆ. ಯೂಶಲ್ ಆಗಿ ಯಾವತ್ತು ಅನಿಮಲ್ಗೆ ನೀವು ಚೆನ್ನಾಗಿ ನೋಡ್ಕೋಬೇಕು, ಮತ್ತೆ ಸ್ವಲ್ಪ ಮಾರ್ಕೆಟಿಂಗ್ ಬಗ್ಗೆ ಎಲ್ಲ ಅವೇರ್ನೆಸ್ ಇರಲಿ, ಫೀಡ್ ಬಗ್ಗೆ ಎಲ್ಲ ಪ್ರತಿಯೊಂದು ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ. ಹೆಲ್ತಿಯಾಗಿ ಅನಿಮಲ್ನ ಸಾಕಿ, ನಿಮ್ಗೆ ಒಳ್ಳೆ ಪ್ರಾಫಿಟ್ ಆಗತ್ತೆ. ಮತ್ತೆ ಕುರಿ ಸಾಕಾಣಿಕೆ ಮಹಿಳೆಯರಿಗೆ ಅಂತ ಅಂದ್ರೆ ಸರ್, ಕುರಿ ಸಾಕಾಣಿಕೆ ಅಂತಾನೆ ಅಲ್ಲ, ಅಂದ್ರೆ ನಾನ್ ಕುರಿ ಸಾಕಾಣಿಕೆ ನನ್ಗೆ ಅನುಕೂಲ ಇದೆ, ಅದನ್ನ ಮಾಡ್ತಾ ಇದ್ದೀನಿ. ಯಾವುದೇ ಸೆಕ್ಟರ್ ಅಲ್ಲೂ ಮಾಡಬಹುದು ಸರ್. ಈಗ ಒಂದು ಫುಡ್ ಐಟಮ್ಸ್ ಮಾಡೋದ್ರಿಂದ ಹಿಡ್ದಾಗಿ ಈಗಂದ್ರೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ರತಿಯೊಂದೊಂದು ಎಲ್ಲ ಜನರಿಗೆ ಯಾವುದೇ ಒಂದು ಕುಗ್ರಾಮ ಹಳ್ಳಿಯಲ್ಲಿ ಏನಾದ್ರೂ ಒಂದು ನಡೀತಿದೆ ಅಂತ ಅಂದ್ರೆ ಎಲ್ಲ ವರ್ಲ್ಡ್ ವೈಡ್ ಗೊತ್ತಾಗ್ಬಿಡತ್ತೆ ಸರ್. ಸೊ ಈ ಕಾಲದಲ್ಲಿ ಏನ್ ಬೇಕಾದ್ರೂ ಬಿಸ್ನೆಸ್ ನ ಮಾಡ್ಕೋಬಹುದು. ನನಗೆ ನನ್ನ ಮನೆ ಹತ್ರನೇ ಶೀಪ್ ಫಾರ್ಮಿಂಗು ತುಂಬಾ ಚೆನ್ನಾಗಿದೆ, ನಮ್ಗೆ ಒಳ್ಳೆ ಲಾಭದಾಯಕ ಆಗಿದೆ ಅಂತ ಹೇಳಿ ನಾನು ಮಾಡ್ತಿದ್ದೀನಿ. ನಿಮ್ಗೆ ಅನುಕೂಲ ಇದ್ರೆ ಅದನ್ನು ಮಾಡ್ಬೋದು ಅಥವಾ ಬೇರೆದನ್ನಾದ್ರೂ ಮಾಡಬಹುದು ಸರ್. ಈ ಕುರಿ ಸಾಕಾಣಿಕೆ ಬಗ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ, ಅಥವಾ ಇದ್ರ ಬಗ್ಗೆ ಖರೀದಿ ಅಥವಾ ಬೇರೆ ಏನಾದ್ರು ತರಬೇತಿ ರೀತಿಯದ್ದು ಏನಾದ್ರು ಸಲಹೆ ಸೂಚನೆಗಳು ಬೇಕಿತ್ತು ಅಂದ್ರೆ ತಮ್ಮನ್ನ ಸಂಪರ್ಕಿಸಬಹುದಾ? ಸರ್, ಸಂಪರ್ಕಿಸಬಹುದು. ನಾನು ಪ್ರತಿಯೊಂದೊಂದು ಹಂತದಲ್ಲೂ ಎಲ್ಲ ಗೈಡ್ ಮಾಡ್ತೀನಿ. ನನ್ನ ಮೊಬೈಲ್ ನಂಬರ್ ನಿಮ್ಗೆ ಕೊಟ್ಟಿರ್ತೀನಿ, ಬೇಕಾದ್ರೆ ಅವರು ಸಂಪರ್ಕಿಸಬಹುದು ಸರ್. ಬಟ್ ಆದ್ರೆ ಇದು ಬಕ್ರೀದ್ ನಮ್ಗೆ May 28 ವರೆಗೂ ಬಕ್ರೀದ್ ಇದೆ. ಸೊ ಬಕ್ರೀದ್ಗೆ ಏನಾದ್ರು ಅನಿಮಲ್ಸ್ ಬೇಕಿದ್ದವರು ಕಾಂಟ್ಯಾಕ್ಟ್ ಮಾಡ್ಲಿ. ಬಟ್ ಆಫ್ಟರ್ 28 ಲೈಕ್ ಫಾರ್ಮಿಂಗ್ ಬಗ್ಗೆ, ಶೆಡ್ ಬಗ್ಗೆ ಈ ತರದ್ದೆಲ್ಲ ಫೋನ್ ಮಾಡ್ಲಿ. ಯಾಕಂತಂದ್ರೆ ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಕಂಟಿನ್ಯೂಸ್ ಆಗಿ ಕಾಲ್ಸ್ ಗಳೆಲ್ಲ ಬರ್ತಿರತ್ತೆ. ಯಾಕಂದ್ರೆ ನಮ್ ಬಕ್ರೀದ್ ಕಾನ್ಸಂಟ್ರೇಷನ್ 1 year ಕಷ್ಟಪಟ್ಟಿರೋದು, 1 month ಅಲ್ಲಿ ನಾನು ಅದು ಕಾನ್ಸಂಟ್ರೇಷನ್ ಮಾಡ್ಬೇಕಲ್ಲ. ಸೊ ಹಾಗಾಗಿ ಅದಾದ್ಮೇಲೆ ಸಂಪರ್ಕಿಸಿಲಿ ಸರ್. ಅಂದ್ರೆ ಫಾರ್ಮಿಂಗ್ ಬಗ್ಗೆ, ಕುರಿ ಬಗ್ಗೆ ನಾಲೆಜ್ ಬೇಕಂತಂದ್ರೆ, ಅನಿಮಲ್ಸ್ ಬೇಕಿದ್ರೆ ಇವಾಗೆ ಸಂಪರ್ಕ ಮಾಡ್ಬೋದು ಸರ್. ಸರ್, ಓಕೆ, ಥ್ಯಾಂಕ್ ಯು ಮೇಡಮ್. ನೀವು ಒಬ್ಬರು ಸಕ್ಸಸ್ಫುಲಿ ಶೀಪ್ ಫಾರ್ಮಿಂಗ್ ಅಂತ ಹೇಳಿ ನಾವು ನಿಮ್ಮನ್ನ ಪರಿಚಯ ಮಾಡಿಸ್ಕೊಳ್ಳಿಕ್ಕೆ ಈ ವಿಡಿಯೋವನ್ನ ಮಾಡಿರೋದು. ಧನ್ಯವಾದಗಳು. ಇದು ಇನ್ನೊಬ್ಬರಿಗೆ ಮಾದರಿ ಆಗ್ಲಿ ಅನ್ನೋ ಒಂದು ಆಶಯ ಅಷ್ಟೇ ನಮ್ಗೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗಿ. ಥ್ಯಾಂಕ್ ಯು ಸರ್.